ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟೋ ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ನಾವು ಏನಾದರೆ ಒಂದು ಸಮಸ್ಯೆ, ಸಂಕಟ, ತೊಂದರೆಗಳು, ಬಾಧೆಗಳು ಬಂದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಿರಿಯ ವ್ಯಕ್ತಿಗಳನ್ನು ಅಥವಾ ತಿಳಿದ ವ್ಯಕ್ತಿಗಳನ್ನು ನಾವು ಫೋನ್ ಮೂಲಕವಾಗಿ ಕರೆ ಮಾಡ್ತೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಫೋನ್ ಮೂಲಕವಾಗಿ ಕರೆ ಮಾಡ್ತೇವೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಫೋನ್ ಮೂಲಕವಾಗಿ ಕರೆ ಮಾಡ್ತೇವೆ. ಕರೆ ಮಾಡಿ ಅವ್ರ ಕಡೆಯಿಂದ ನಾವು ಏನಾದ್ರು ತಿಳ್ಕೊಳ್ತೇವೆ, ಸಹಾಯ ಪಡ್ಕೊಳ್ತೇವೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಮತ್ತು ಅಥವಾ ಯಾವುದಾದ್ರು ಸಮಸ್ಯೆ ಬಂದರೆ ಆ ಸಮಸ್ಯೆಗೆ ತಕ್ಕಂತೆ ಅವರಿಗೆ ನಾವು ಫೋನ್ ಮಾಡ್ತೇವೆ. ಅವರಿಗೆ ಫೋನ್ ಮಾಡಿರುವಾಗ ಅವರು ಅದಕ್ಕೆ ಸಲಹೆ ಕೊಡ್ತಾರೆ ನಮಗೆ, ಅಥವಾ ಏನಾದರೂ ಒಂದು ಉಪಾಯ ಕೊಡ್ತಾರೆ, ಅಥವಾ ಅದರಿಂದ ಪರಿಹಾರ ಆಗಲಿಕ್ಕೆ ಏನಾದರೂ ಒಂದು ಸಹಾಯ ಮಾಡ್ತಾರೆ. ಆದರೆ ಎಲ್ಲ ಮನುಷ್ಯರು ಎಲ್ಲ ಸಮಯದಲ್ಲಿ ಎಲ್ಲ ವಿಷಯಗಳಲ್ಲಿ ಸಹಾಯ ಮಾಡಲಿಕ್ಕೆ ಆಗುದಿಲ್ಲ. ಆವಾಗ ಮನುಷ್ಯನು ಯಾವ ದಿಕ್ಕಿಗೆ ಹೋಗಲಿ, ಎಲ್ಲಿ ಹೋಗಲಿ, ನಾ ಎಲ್ಲಿ ಕೇಳಲಿ, ಏನು ಮಾಡಲಿ ಅಂತ ಅರ್ಥ ಆಗಲ್ಲ. ಅವಾಗ ಅಯ್ಯೋ ಆಗಿಬಿಡ್ತಾನೆ. ಆದರೆ ಇಲ್ಲಿ ನಾವು ಕೇಳತಕ್ಕಂಥ ವ್ಯಕ್ತಿ ಯಾರಿದ್ದಾರೆ, ಯಾವ ಸ್ಥಾನದಲ್ಲಿದ್ದಾರೆ ಅಂತ ನೋಡ್ತೀವಿ ನಾವು. ಈಗ ನಾವು ಯಾವುದೋ ಒಂದು ಸಮಸ್ಯೆ, ವೈದ್ಯಕೀಯ ಸಮಸ್ಯೆಯಲ್ಲಿದ್ದೇವೆ. ವೈದ್ಯಕೀಯ ಅಂದರೆ ಮೆಡಿಕಲ್ ಪ್ರಾಬ್ಲಮ್, ಅನಾರೋಗ್ಯದಲ್ಲಿದ್ದೇವೆ. ಅನಾರೋಗ್ಯದಲ್ಲಿದ್ದಾಗ ಈ ವಿಷಯದಲ್ಲಿ ಯಾರಿಗೆ ಫೋನ್ ಮಾಡಿದ್ರೆ ನಮಗೆ ಸರಿಯಾದ ಸಲಹೆ ಕೊಡ್ಬೋದು? ಒಂದು ವೈದ್ಯರಿಗೆ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ತಿಳುವಳಿಕೆ ಇದ್ದವರಿಗೆ. ನಾವು ಆಸ್ಪತ್ರೆಯಲ್ಲಿದ್ದ ಕಸ ಗುಡಿಸೋಣಿದ್ರು ಪರವಾಗಿಲ್ಲ, ಅವನಿಗೆ ಫೋನ್ ಮಾಡ್ತೀವಿ ನಾವು. ಯಾಕಂದರೆ ಅವ್ನಿಗೆ ಗೊತ್ತಿರ್ತದೆ ಈ ಸಮಯದಲ್ಲಿ ವೈದ್ಯನ ಎಲ್ಲಿರ್ತಾನೆ ಮತ್ತು ಈ ರೋಗಕ್ಕೆ ಎಲ್ಲಿದ್ದು. ಭಾಳ ಹುಷಾರಿರ್ತಾರೆ. ಅವರ ಪೊಸಿಷನ್ ನೋಡ್ತೇವೆ ನಾವು. ಇವರು ಕೇಳಿದ್ರೆ ನಮ್ಗಾಗ್ತದೆ ಅವ್ರು ಯಾವ ಸ್ಥಾನದಲ್ಲಿದ್ದಾರೆ, ಹಲ್ಲೆಲೂಯಾ, ಅವರು ಯಾವ ಉದ್ಯಮದಲ್ಲಿದ್ದಾರೆ ಅಂತ ನೋಡಿಕೊಂಡು ನಾವು ಕರೆ ಮಾಡ್ತೇವೆ. ಅಥವಾ ಅವರಲ್ಲಿ ಆ ಅರ್ಹತೆ ಇದೆಯಾ, ಆ ಒಂದು ತಿಳುವಳಿಕೆ, ಆ ಒಂದು ಯೋಗ್ಯತೆ ಇದೆಯಾ ಇಲ್ಲ ಎಂಬುದಾಗಿ ನಾವು ವಿಚಾರ ಮಾಡ್ತಾ ಹುಡುಕುತ್ತಾ ಪ್ರಯತ್ನ ಮಾಡ್ತಿರ್ತೀವಿ. ಅವ್ರಿಗೆ ಫೋನ್ ಮಾಡಿದರೆ ಅವ್ರು ಏನು ಹೇಳ್ತಾರೆ, ಸರ್ ಮೇಡಮ್ ಹಿಂಗಿದೆ, ಇಲ್ಲ ಇಂಥ ಸಮಸ್ಯೆ ಇದೆ ಮತ್ತು ನೀವು ಹೀಗೆ ಹೋಗ್ರಿ ಅಂತ ಹೇಳಿದ್ರೆ ನೀವು ಬರ್ತೀರಾ ಅಂತ ಕೇಳ್ತಾರೆ. ಅವರು ಸಮಸ್ಯೆ ಇದ್ದಾಗ ಎಲ್ಲ ಪ್ಲ್ಯಾನ್ ಕೊಟ್ಟರೆ ನೀವು ಬರ್ತೀರ ಅಂದರೆ ಅವನು ಬರೋದಿಲ್ಲ ಅಂತ ಹೇಳ್ತಾನೆ. ಎಲ್ಲ ಕೆಲಸಕ್ಕೆ ಮಾಡಿದ್ದಾನೆ, ಆದರೆ ಅವನಿಗೆ ಇನ್ನೊಂದು ಕಡೆ ಇದೆ. ಆಯ್ತಪ್ಪ, ಇದೆಲ್ಲ ಆಯಿತು, ನನಗೆ ಇಂಥ ದೊಡ್ಡ ಸಮಸ್ಯೆ ಬಂದಿದೆ, ಈಗ ನನಗೆ ಕೋರ್ಟ್ ಹತ್ರ ಹೋಗಬೇಕು, ಜಡ್ಜ್ ಹತ್ರ ಹೋಗಿ ನಿಲ್ಲಬೇಕು, ನೀವು ಬರ್ತೀರಾ ಕೋರ್ಟ್ಗೆ ಅಂತ ಹೇಳಿದ್ರೆ, ಅಯ್ಯೋ ಕೋರ್ಟ್ಗ ಎಲ್ಲ ಐಡಿಯಾ ಕೊಡ್ತೀನಿ, ಬೇಕಾದ್ರೆ ಕೋರ್ಟ್ಗೆ ನಾವು ಬರೋದಿಲ್ಲ ಅಂತೇಳಿ ಕೆಲವು ಜನ ಹೇಳ್ತಾರೆ. ಯಾಕೆ ತಿಳಿಸ್ತಾ ಇದ್ದಾರೆ ಅಂದರೆ, ಕೆಲವು ಸಮಯದಲ್ಲಿ ಸಮಸ್ಯೆಗಳು ಬಂದಾಗ ನಾವು ಹಕ್ಕಬಕ್ಕ ಆಗಿರ್ತೇವೆ. ಆವಾಗ ಅಯೋಮಯ ಆಗಿರ್ತೇವೆ, ದಿಕ್ಕು ತೋಚದಂತೆ ಆಗಿಬಿಡ್ತೇವೆ, ದಶೆಗೆಟ್ಟವರಂತೆ ಆಗಿಬಿಡ್ತೇವೆ. ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ? ಗಂಭೀರವಾಗಿ ಹೇಳ್ತೀರ ಹಲ್ಲೆಲೂಯಾ? ಎಷ್ಟು ಜನ ಬಯಸ್ತೀವಿ? ಎಲ್ಲ ಇಷ್ಟು ಜನ ಇದ್ದುಕೊಂಡು, ತುಂಬ ಜನ ಇದ್ದುಕೊಂಡು ಹಲ್ಲೆಲೂಯಾ ಹೇಳುತ್ತೆ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸೊ ಹೀಗಾಗಿರುವಾಗ ನಾವು ಭಾಳ ದಾರಿ ತಪ್ತೇವೆ. ಆದರೆ ಮೊನ್ನೆ ಒಂದು ಕರೆ ಬಂತು ನನಗೆ, ಮೊನ್ನೆಲ್ಲ ಒಂದು ವಾರದ ಹಿಂದೆ ಕರೆ ಬಂತು. ಅಯ್ಯೋ, ನಮ್ಗೆ ಭಾಳ ಸಮಸ್ಯೆ ಬಂದಿದೆ ಪಾಸ್ಟರ್, ಮತ್ತು ನಮಗಿದು ಹೇಗೆ ಮಾಡಬೇಕು, ಅವ್ರು ಬರ್ತಾರಂತೆ, ಅವ್ರು ಬಂದ ಕೂಡಲೇ ನಮ್ಮ ಮನೆ ಮೇಲೆ ದಾಳಿ ಮಾಡ್ತಾರಂತೆ, ಅಥವಾ ನಮ್ಮ ಮನೇಲಿ ಭಾಳ ತೊಂದರೆ ಆಗಿಬಿಡ್ತದೆ, ಅವ್ರು ಈ ದಿನ ಬರ್ತಾ ಇದ್ದಾರಂತೆ. ನನಗೆ ಟೆನ್ಷನ್ ಆಯ್ತದೆ. ಎಲ್ಲೇ ಯಾವುದೋ ಒಂದು ಊರಿನಲ್ಲಿ ಒಂದು ಸಮಸ್ಯೆ ಇರುವಾಗ ಆ ಸಮಸ್ಯೆಗೆ ಇವ್ರು ಬರ್ತಾ ಇದ್ದಾರಂತೆ, ನಮ್ಮ ರಿಲೇಷನ್ ಬರ್ತಾ ಇದ್ದಾರಂತೆ, ಮತ್ತು ಎಲ್ಲ ಜಗಳ ಆಗೋದಿದೆ, ಭಾಳ ತೊಂದರೆ ಆಗೋದಿದೆ, ಏನು ಮಾಡ್ಬೇಕಂತ ಹೇಳಿದ್ಕೊಳ್ಳಿ. ನಾನು ಹೇಳೋದು ಅಂದರೆ, ನಿಮ್ಮ ಪಾಸ್ಟರ್ಗೆ ಫೋನ್ ಮಾಡಿ ಹೇಳಿ. ಆ ಪಾಸ್ಟರ್ ನನಗಿಂತ ಒಳ್ಳೆ ಮನುಷ್ಯ. ಆ ಮನುಷ್ಯಗೆ ಫೋನ್ ಮಾಡಿದ ಕೂಡಲೇ, ಪಾಸ್ಟರ್ ಇಂಥ ಸಮಸ್ಯೆ ಬಂದಿದೆ, ಈ ಸಮಸ್ಯೆ ನಾವು ಹೇಗೆ ಪರಿಹರಿಸ್ಕೋಬೇಕು, ನೀವೇನಾದ್ರು ಸ್ವಲ್ಪ ಸಹಾಯ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಅಂತ ಕೇಳಿದ್ಕೊಳ್ಳಿ. ಆ ಪಾಸ್ಟರ್ ಇದೆಂಥ ತೊಂದರೆ ಬಂತು, ಹೊಸದಾಗಿ ಬಂದಾರೆ ಬೆಲೆಯವರು, ಇವರು ನನಗೆ ಫೋನ್ ಮಾಡಿಬಿಟ್ರಲ್ಲ ಅಂತೇಳಿ ಆ ಪಾಸ್ಟ್ರಿಗೂ ಹಕ್ಕಬಕ್ಕ ಆಯಿತು. ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಆಮೇಲೆ ಆ ಪಾಸ್ಟರ್ ಹೇಳಿದ್ರು, ನಾನು ದಾಂಡೇಲಿಯಲ್ಲಿರೋ ಪಾಸ್ಟರ್ಗೆ ಫೋನ್ ಮಾಡಿ ಹೇಳಿ ತಿಳ್ಕೊಂಡು ನಿಮಗೆ ವಿಷಯ ತಿಳಿಸ್ತೀನಿ ಅಂತ ಹೇಳಿದ್ರು. ಅವರು ದಾಂಡೇಲಿಯಲ್ಲಿ ಅವ್ರ ಪಾಸ್ಟರ್ಗೆ ಫೋನ್ ಮಾಡಿಲ್ಲ, ಅಂದರೆ ನನಗೆ. ಆ ಸಮಯದಲ್ಲಿ ಆಗಿದ್ದು ನೋಡ್ರಿ, ಹಿಂಗಿದೆ, ಅಲ್ಲಿ ಸಮಸ್ಯೆ ಕತ್ತು ಒಳಗೆ ಬಂದುಬಿಟ್ಟಿದೆ. ನಾವೆಲ್ಲ ರೀತಿಯಲ್ಲಿ ಹುಡುಕ್ತಾ ಇದ್ದೇವೆ, ಮತ್ತು ನಾನು ಅಕ್ಕಮಕ್ಕ ಆಗಿಬಿಟ್ಟಿದ್ದೀನಿ. ನಿಮ್ಮ ಪಾಸ್ಟ್ರಿಗೆ ಹೇಳಿದ್ರೆ ಆ ಪಾಸ್ಟ್ರ್ ಏನು ಹೇಳಿದ್ರಂತೆ, ನಾನು ದಾಂಡೇಲಿ ನಿಮ್ಮ ಪಾಸ್ಟ್ರಿಗೆ ಫೋನ್ ಮಾಡಿ ತಿಳಿಸ್ತೀನಿ ಅಂತ ಹೇಳಿದ್ರು. ಪಾಪ ಆ ಪಾಸ್ಟ್ರು ಹೊಸದಾಗಿ
ಅವರು ದೇವರ ವಾಕ್ಯ, ಬೈಬಲು, ಟ್ರೈನಿಂಗು, ಲೆಕ್ಚರರು, ಕೋಚರು ಮತ್ತು ದೇವರ ಬೈಬಲ್ ವಿಷಯಗಳಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು, ಅಂದರೆ ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ನಡೆಸ್ತಕ್ಕಂಥವ್ರು ಮತ್ತು ಒಂದು ಬೈಬಲ್ ಕೋಚರು, ಲೆಕ್ಚರರು, ಅವ್ರಿಗೆ ಇಲ್ಲ ಸಲ್ಲದ ಅಡಾವಡಿ ಗಲಾಟೆಗಳನ್ನು ತಿಳಿಸ್ಬಿಟ್ರೆ ಅವ್ರಿಗೆಲ್ಲ ಮಾಡಲಿಕ್ಕಾಗ್ತದೆ? ಪ್ರೈಸ್ ಲಾರ್ಡ್ ಜೀಸಸ್. ಸರ್, ಕೆಲವು ದಿವಸ ನಿಮ್ಮ ಮನೆಯಲ್ಲಿ ನಮಗೆ ಸಹಾಯ ಸಿಗ್ಬೋದು ಎಂಬುದಾಗಿ ಕೇಳಿದೆ. ಪಾಪ ಆ ಪಾಸ್ಟರ್ ಕೂಡ ಗಡಾಬಡ ಹೆದರ್ಬಿಟ್ಟಾನೆ. ಮತ್ತು ಒಂದೆರಡು ತಾಸು ಆದಮೇಲೆ ಈ ಸಹೋದರಿ ಮತ್ತೊಂದು ಸಾರಿ ಫೋನ್ ಮಾಡಿಕೊಳ್ಳಿ, ಆ ಪಾಸ್ಟ್ರು ಫೋನ್ ಎತ್ತಾ ಇಲ್ಲ. ಯಾಕಂದರೆ ಆ ಪಾಸ್ಟ್ರಿಗೆ ಏನು ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ. ಪಾಪ ಆ ಪಾಸ್ಟ್ರ್ ಅವ್ರದ್ದು ತಪ್ಪಲ್ಲ, ಏನು ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ. ಮತ್ತು ಫೋನ್ ಮಾಡ್ತಾಳೆ, ಆ ಪಾಸ್ಟ್ರ್ ಫೋನೇ ಅಟೆಂಡ್ ಮಾಡ್ತಾರೆ. ಯಾಕಂದರೆ ಆ ಪಾಸ್ಟ್ರು ಆ್ಯಕ್ಚುಲಿ ಫೋನ್ ಅಟೆಂಡ್ ಮಾಡದಿರೋ ಕಾರಣ ಏನಂದರೆ ಅವರು ಮೀಟಿಂಗಲ್ಲಿ ಇರ್ತಾರೆ, ಅವರೇನೋ ಒಂದು ಕೂಟದಲ್ಲಿರ್ತಾರೆ, ಪ್ರಾರ್ಥನೆಯಲ್ಲಿರ್ತಾರೆ. ಅವ್ರು ಅಟೆಂಡ್ ಮಾಡದಿರುವಾಗ ನಾವೇನು ತಿಳ್ಕೊಂಡ್ಬಿಡ್ತೀವಿ, ನೋಡು ನಮ್ಮ ಫೋನ್ ಅಟೆಂಡ್ ಮಾಡ್ತೋ ಇಲ್ಲೋ ಅಂತೇಳಿ ನಾವು ತಿಳ್ಕೊಂಡ್ಬಿಡ್ತೇವೆ. ಹಲ್ಲೆಲೂಯಾ. ಅವ್ರು ಖಾಲಿ ಇರೋದಿಲ್ಲ. ಅವರು ದೇವದಾಸ್ ಪಾಸ್ಟರ್ ಯಾವಾಗ ಖಾಲಿ ಇರ್ತಾನೆ ಫೋನ್ ಎತ್ತಾನೆ. ಅವರೆಲ್ಲ ಪಾಸ್ಟರ್ ಖಾಲಿ ಇರ್ತಾರ? ಹಲ್ಲೆಲೂಯಾ. ಅವ್ರು ಖಾಲಿ ಇರೋದಿಲ್ಲ. ನಾನು ಹೇಳಿದೆ, ಸಿಸ್ಟರ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಾರ್ದು. ಸಮಯ ಇರ್ತದೆ, ಅವರು ಭಾಳ ಬ್ಯುಸಿ ಇರ್ತಾರೆ, ಅವ್ರು ದೇವರ ಸೇವೆಯಲ್ಲಿ ಭಾಳಷ್ಟು ಕಾರ್ಯನಿರತರಾಗ್ತಾರೆ. ಏನಾಯ್ತು ಅಂತ ಎಲ್ಲ ಮಾತಾಡಿ ಎಲ್ಲ ಕೇಳಿದ್ರೆ, ಏನು ಚಿಂತೆ ಮಾಡಬೇಡ್ರಿ, ಇದಕ್ಕೆ ಪರಿಹಾರ ಅಲ್ಲಿ ಸಿಗ್ತಾ ಇಲ್ಲ, ಇಲ್ಲಿ ಸಿಗ್ತಾ ಇಲ್ಲ, ಯಾರೂ ಫೋನ್ ಅಟೆಂಡ್ ಮಾಡ್ತಾಯಿಲ್ಲ ಪಾಸ್ಟರ್, ನೀವೇ ಫೋನ್ ಅಟೆಂಡ್ ಮಾಡಿ ನಮಗೆ ಸಮಾಧಾನ ಹೇಳ್ತಾ ಇದ್ದೀರಿ ಅಂದರೆ ಪರವಾಗಿಲ್ಲ, ದೇವರಿಗೆ ಸ್ತೋತ್ರ. ಸಮಾಧಾನ ಹೇಳಬೇಕು. ಖಾಲಿ ಇದ್ದರೆ ಅಟೆಂಡ್ ಮಾಡೋಕ್ಕಾಗ್ತದೆ, ಖಾಲಿ ಇಲ್ಲದ್ರೆ ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ಅರ್ಥ ಆಗ್ತದೆ? ಈಗ ನಾನು ಇಲ್ಲಿದ್ದೀನಿ, ನಾನು ಸಹಾಯ ಮಾಡಲಿಕ್ಕೆ ಆಗ್ತಾಯಿಲ್ಲ. ಈಗ ಏನು ಮಾಡ್ಬೇಕ್ರಿ? ಹೇಳ್ರಿ, ಏನು ಮಾಡ್ಬೇಕು? ನಾನು ಸಹಾಯ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಅಲ್ಲಿರೋ ಪಾಸ್ಟರ್ ಪಾಪ ಅವ್ರು ಬ್ಯುಸಿ ಇದ್ದಾರೆ, ಅವ್ರು ಬೇರೆ ಕಾರ್ಯನಿರತರಾಗಿದೆ, ನಾನು ಸಹಾಯ ಮಾಡಲಿಕ್ಕೆ ಏನು ಮಾಡಬೇಕು? ಅವಾಗ ಹೇಳಿದೆ, ಸಿಸ್ಟರ್, ಇಲ್ಲೇ ನಮ್ಮ ಕೈಯಲ್ಲೂ ಇಲ್ಲ, ನಿಮ್ಮ ಕೈಯಲ್ಲೂ ಇಲ್ಲ, ಅವ್ರ ಕೈಯಲ್ಲೂ ಇಲ್ಲ. ನೀವು ಆ ಸ್ಥಾನದಲ್ಲಿದ್ದವ್ರು ಕೇಳಿದ್ರಿ, ಆ ಸ್ಥಾನ ಅವ್ರ ಸ್ಥಾನ ಪಾಸ್ಟರ್ ಸ್ಥಾನ. ಅವ್ರು ಪ್ರೇಯರ್ ಮಾಡೋರು, ಬೈಬಲ್ ಓದೋರು, ನಿಮ್ಗೆ ಏನಾದ್ರು ಸಮಸ್ಯೆಗೆ ಪರಿಹಾರ ಹೇಳೋರು, ಮತ್ತು ಆ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಪ್ರೇಯರ್ ಮಾಡ್ತಾರೆ, ಅಷ್ಟು ಬಿಟ್ಟು ಮತ್ತೇನಿಲ್ಲ. ಮತ್ತು ನಾನು ನೋಡಿದ್ರೆ ಇದೆಲ್ಲ ನಿಮಗೆ ಸಲಹೆ ಕೊಡ್ಬೋದು, ಅದಕ್ಕಿಂತ ನನ್ನ ಹತ್ರ ಏನಿಲ್ಲ. ಇನ್ನೊಬ್ರು ಇದ್ದಾರೆ, ಅವ್ರ ಹತ್ರ ಹೋಗಿದ್ರೆ ನಮ್ಮ ಕೆಲಸ ಎಲ್ಲ ಆಗ್ತದೆ. ಹಲ್ಲೆಲೂಯಾ. ಯಾಕಂದರೆ ಅವರ ಸ್ಥಾನ ಭಾಳ ದೊಡ್ಡದಿದೆ. ಎಲ್ಲರೂ ಹೇಳ್ತಿರಲ್ವಯ್ಯ. ಅದಕ್ಕಾಗಿ ಯೇಸು ಕ್ರಿಸ್ತನು ಅದ್ಭುತವಾಗಿ ಹೇಳಿದಾನೆ, ಪ್ರಾರ್ಥನೆ ಮಾಡುವಾಗ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿರಿ. ಶಿಷ್ಯರು ಕೇಳ್ತಾರೆ, ಯೆಸಯ್ಯ, ನಾವು ಯಾರನ್ನ ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ. ಈಗ ಕೇಳ್ರಿ, ಈಗ ಫೋನ್ ಮಾಡಬೇಕಾದ್ರೆ ಯಾರಿಗೆ ಫೋನ್ ಮಾಡಬೇಕು? ಆ ಸಮಯದಲ್ಲಿ ಇಲ್ಲದೆ, ಸಿಸ್ಟರ್ ಚಿಂತೆ ಮಾಡಬೇಡ್ರಿ, ನಮಗೆ ಒಬ್ಬರಿದ್ದಾರೆ, ಈ ಲೋಕದಲ್ಲಿ ಎಲ್ಲರ ಸ್ಥಾನ, ಮಾನ, ಅಧಿಕಾರ, ಪ್ರಭುತ್ವ, ಶಕ್ತಿ, ಪ್ರಭಾವ, ಪ್ರತಾಪ, ವೈಭವ, ಮಹಿಮೆ ಉಳ್ಳವನೊಬ್ಬನಿದ್ದಾನೆ, ಆತನಿಗೆ ನಾವು ಕರೆ ಮಾಡೋಣ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆತನಿಗೆ ನಾವು ಕರೆ ಮಾಡೋಣ. ಹಲ್ಲೆಲೂಯಾ. ಕೆಲವು ಜನ ಏನು ಮಾಡ್ತಾರೆ, ಕರೆ ಮಾಡಿದಾಗ ಯಾರು ಎತ್ತೋದಿಲ್ಲ, ಫೋನ್ ಎತ್ತೋದಿಲ್ಲ, ಮಾತಾಡೋದಿಲ್ಲ. ನನಗೆ ಕರೆ ಮಾಡಿದರೆ ಎತ್ತೇ ಇಲ್ಲ ಅವರು, ಅವ್ರು ಮಾತಾಡೋದಿಲ್ಲ ಸರಿಯಾಗಿ. ಹೀಗೆ ಕೆಲವು ಕೊಳಕು ಬುದ್ಧಿಯನ್ನು ಇಟ್ಕೊಂಡು ಅವರ ಕುರಿತು ಹಲ್ಲು ಕಡಿತಾ ಇರ್ತಾರೆ ಮನಸ್ಸಲ್ಲಿ ಹೊರತು ಅವರು ಮತ್ತೆ ಮುಂದಿನ ಆಲೋಚನೆ ಮಾಡೋದಿಲ್ಲ. ಕೆಲವು ಜನ, ಅಯ್ಯೋ ಇವ್ರು ಫೋನ್ ಎತ್ತಿಲ್ಲ, ಅವ್ರು ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ, ಅಯ್ಯೋ ನಮಗೆ ಟೈಮ್ ಬಂದಾಗ, ಕರೆಕ್ಟ್ ಟೈಮ್ ಬಂದಾಗ ನಾನು ಫೋನ್ ಮಾಡಿ ಸರ್, ಅವರೆಲ್ಲ ಮೊದಲಿದ್ರು ಈಗ ಹೇಳ್ತಾ ಇದ್ದಾರೆ. ಅವ್ರು ಫೋನ್ ಅಟೆಂಡ್ ಮಾಡಾರೆ ಹೇಳಬೇಕಲ್ಲ, ಅಮ್ಮ ನನಗೆ ಅವೈಲೇಬಲ್ ಇಲ್ಲ, ಬೇರೆ ಯಾರನ್ನ ನೋಡ್ಕೊಂತ ಹೇಳಿದ್ರೆ ಸಮಾಧಾನ ಆಗ್ತಿತ್ತು ಅವ್ರಿಗೆ. ಇವರು ಫೋನೇ ಅಟೆಂಡ್ ಮಾಡ್ತಾ ಇಲ್ಲ ಅಂದರೆ ಪಾಪ ಅವರು ಭಾಳ ದಿಗುಲು ಪಟ್ಟವರಾಗಿದ್ರು. ನಾ ಹೇಳಿದೆ, ಚಿಂತೆ ಮಾಡಬೇಡ್ರಿ, ನಿನಗೆ ಬೇಕಾಗಿರ್ತಕ್ಕಂಥ ಇಲ್ಲಿವರೆಗೆ ಅಷ್ಟೇ ಅಲ್ಲ, ಈ ಭೂಮಿಯನ್ನು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು, ರಾಜತ್ವಗಳನ್ನು ನಿಯಂತ್ರಿಸುವ ಪರಲೋಕದಲ್ಲಿ ಆಸೀನರುಡನಾಗಿರ್ತಕ್ಕಂಥ ನಿನ್ನ ನಮ್ಮ ತಂದೆ ವಾಸವಾಗಿರ್ತಕ್ಕಂಥ ತಂದೆ ಹತ್ರ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಭಾಳ ವಿಷಯಗಳು ಬಂದಿದೆ. ತಂದೆ ಎಲ್ಲ ರೀತಿ, ಪರಲೋಕದಲ್ಲಿರುವಂಥ ನನ್ನ ತಂದೆ, ಹೇಳ್ರಿ, ಪರಲೋಕದಲ್ಲಿರುವಂಥ ನಮ್ಮ ತಂದೆ. ಮತ್ತೊಂದು ಸಲ ಪರಲೋಕದಲ್ಲಿರುವಂಥ ನಮ್ಮ ತಂದೆ. ಎಂಥ ನೋವು ಬಂದಿದೆ, ಹೊಸ ಹೊಸ ಸಂಗತಿ ಬಂದಿದೆ. ನಿಮ್ಮ ತಂದೆ ನಮ್ಮ ತಂದೆ ಅಲ್ಲ, ನಮ್ಮ ತಂದೆ ನಿಮ್ಮ ತಂದೆ ಅಲ್ಲ, ನಿಮ್ಮ ತಾಯಿ ನಮ್ಮ ತಾಯಿ ಅಲ್ಲ, ನಮ್ಮ ತಾಯಿ ನಿಮ್ಮ ತಾಯಿ ಅಲ್ಲ, ನಿನಗೆ ತಂದೆನೇ ಇಲ್ಲ, ನಿನ್ನ ಗತಿ ಇಲ್ಲದೆ ಬಂದಿದ್ದೀ ಎಂಬುದಾಗಿ ಹೇಳುವವರು ಭಾಳ ಜನ ಇದ್ದಾರೆ. ಆದರೆ ನಮಗೆ ಯಾರಿದ್ದಾರೆ? ಪರಲೋಕದಲ್ಲಿರುವಂಥ ನಮ್ಮ ತಂದೆ ಇದ್ದಾನೆ ಅನ್ನತಕ್ಕಂಥ ಸತ್ಯವನ್ನು ಮರೆತು ಹೋಗಬೇಡ ನಾವು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿದ್ರೆ ದೇವರೆಲ್ಲ ಜಯ ಕೊಡ್ತಾನೆ. ಸಿಸ್ಟರ್, ಪ್ರಾರ್ಥನೆ ಮಾಡೋಣ, ಚಿಂತೆ ಮಾಡಬೇಡ ಅಂತ ಹೇಳಿದ್ಕೊಳ್ಳಿ. ಅವ್ರು ಪ್ರಾರ್ಥನೆ ಮಾಡಿದ್ರು, ಮರಣ ದಿವಸ ಫೋನೇ ಮಾಡಿಲ್ಲ. ನಾಳೆ ದೇವ್ರಿಗೆ ಸ್ತೋತ್ರ ಅಂತೇಳಿ. ಮರಣ ದಿವಸ ಫೋನ್ ಮಾಡಿಲ್ಲ, 3 ದಿವಸ ಫೋನ್ ಮಾಡಿಲ್ಲ. ನಾನು ಹೇಳಿದ ದೇವ್ರಿಗೆ ಸ್ತೋತ್ರ. ಮತ್ತೆ ಫೋನ್ ಮಾಡಿದ್ರೆ, ಏನಾಯ್ತು ರೀ ಸಿಸ್ಟರ್? ಏನಿಲ್ಲ, ಯಾರೂ ಬರಲಿಲ್ಲ, ಯಾರೂ ಬರಲಿಲ್ಲ. ಇಲ್ಲಿ ನಮ್ಮ ಊರೊಳಗೆ ಅದಾರ, ಆದರೆ ನಮ್ಮನ್ನು ಹುಡ್ಕೊಂಡು ಬರ್ತಾ ಇಲ್ಲ ಅವರು. ನಾಳೆ ದೇವ್ರ ಕಡೆ ಎಲ್ಲ ಸಾಧ್ಯ ರೀ.
ಪ್ರೈಸ್ ಲಾರ್ಡ್ ಜೀಸಸ್. ನಾವು ಅದಕ್ಕೆ ಯೇಸು ಕ್ರಿಸ್ತನು ಹೇಳಿದಾನೆ, ನೀವು ಪ್ರಾರ್ಥನೆ ಮಾಡುವಾಗ, ನೀವು ಫೋನ್ ಮಾಡಲಿಕ್ಕೆ ಹೋಗಿದರೆ, ನಿಮ್ಮ ಸಮಸ್ಯೆ ಬಂದಾಗ ಹೀಗೆ ಪ್ರಾರ್ಥನೆ ಮಾಡಿ. ಪರಲೋಕದಲ್ಲಿರುವ ನಮ್ಮ ತಂದೆ, ಎಲ್ಲರೂ ಹೇಳ್ತಿರಲ್ವಯ್ಯ, ಮತ್ತೇಯು ಸುವಾರ್ತೆ 6ನೇ ಅಧ್ಯಾಯ 9ನೇ ವಚನದಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ಹೀಗೆ ಪ್ರಾರ್ಥನೆ ಮಾಡಿ, ಪರಲೋಕದಲ್ಲಿರುವಂಥ ನಮ್ಮ ತಂದೆ. ಎಲ್ಲ ಹೇಳ್ತಿರಲ್ವಯ್ಯ, ಮತ್ತೊಂದು ಸರ್ತಿ ಪರಲೋಕದಲ್ಲಿರುವಂಥ ನಮ್ಮ ತಂದೆ. ಈಗ ತಂದೆ ಏನೇನು ಕರ್ತೀರಿ ನೀವು? ತಂದೆ ಏನೇನು ಕರ್ತೀರಿ? ತಂದೆ ಅಂತ ಕರಿತೀರಾ? ತಂದೆ ಅಂತ ಕರೆದಿಲ್ಲ, ಪಪ್ಪ, ಡ್ಯಾಡಿ ಅಂತ ಕರಿತೀರಿ, ನಾಯನಾ ಅಂತ ಕರಿತೀರಿ, ಹೌದಾ? ಹಾಗೆ ನಾವು ತೆಲುಗು ಭಾಷೆಯಲ್ಲಿ ಮಾತಾಡುವಾಗ ಭಾಳ ಚೆನ್ನಾಗಿರುತ್ತೆ. ನಾಯನಾ ಪ್ರಭು ಅಂತ ಹೇಳ್ತೇವೆ ನಾವು ಭಾಳ ಸಾರಿ. ಅಂದರೆ ಅಪ್ಪಾಜಿ ಕರ್ತನೆ ಇದೆ. ಈಗ ನಾನು ಹೇಳೋದೇಂದರೆ, ನಿನ್ನ ಜೀವನದಲ್ಲಿ ಯಾರೂ ನಿನಗೆ ಫೋನ್ ಅಟೆಂಡ್ ಮಾಡಿಲ್ಲ. ನಿನ್ನ ತಂದೆಗೆ ನೀನು ಕಾಲ್ ಮಾಡಿದರೆ ಅವರು ಬ್ಯುಸಿಯಾಗಿರಲಿ, ಮತ್ತು ತೆಗೆದು ನಿಮ್ಮ ತಂದೆಗೆ ಮತ್ತು ನಿಮ್ಗೆ ಕಾಲ್ ಮಾಡ್ತಾನೆ. ನನ್ನ ಮಗಳು ಯಾಕೆ ಫೋನ್ ಮಾಡಿದೆ, ನನ್ನ ಮಗ ಯಾಕೆ ಫೋನ್ ಮಾಡಿದೆ ಅಂತೇಳಿ ಮತ್ತು ತಿರುಗಿ ಫೋನ್ ಮಾಡೇ ಮಾಡ್ತಾನೆ. ಈ ಲೋಕದಲ್ಲಿ ಯಾವುದೂ ಮಾಡಲಿಲ್ಲದಿದ್ರು ತಂದೆ ಮಾತ್ರ ನಿಮ್ಮನ್ನು ಬಿಡ್ಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಯೇಸು, ಕರ್ತನಾದ ಯೇಸು ದೇವರೊಂದಿಗೆ ನಮ್ಮ ಸಂಬಂಧ ತೋರಿಸ್ಕೊಟ್ಟಿದ್ದಾನೆ. ಆತನು ನಮ್ಮ ತಂದೆ ಆಗಿದ್ದಾನೆ, ನಮಗೆ ಜನ್ಮ ಕೊಟ್ಟ ತಂದೆ ಆಗಿದ್ದಾನೆ, ನಮ್ಮ ಪಾಲಕನು, ನಮ್ಮ ಪೋಷಕನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕೆ ಪ್ರಾರ್ಥನೆ ಮಾಡುವಾಗ ಪರಲೋಕದಲ್ಲಿರುವ ನಮ್ಮ ತಂದೆ ಎಂತ ಆರಂಭದ ಶಬ್ದ ಇದೆಯಲ್ಲ, ಅದರಲ್ಲಿ ಬಹಳಷ್ಟು ಬಲ ಇದೆ. ಅದರಲ್ಲಿ ಅಪ್ಪ, ಹೇ ಎಂದು ಬಿಡ ಡ್ಯಾಡಿ, ನಾವು ಒಕ್ಕರವ ದುಃಖಮಯನ ಸ್ವರ, ಒಂದು ಸ್ವಲ್ಪ ದುಃಖದ ಸ್ವರ ಬಂದರೂ ಕೂಡ ತಂದೆಗೆ ಹೇಳದೇ ಇದ್ರು ಕೂಡ, ಮಗಳೇ ಏನೋ ನಿನ್ನ ಸ್ವರದಲ್ಲಿ ನಂಗೆ ಅನುಮಾನ ಬರ್ತಾ ಇದೆ, ಏನೈತಿ? ಏನಿಲ್ಲಪ್ಪ, ಒಂದು 50,000 ರೂಪೀಸ್ ಕಳಿಸಿ. ಇಲ್ಲ, ನನಗೆ 50,000 ರೂಪೀಸ್ ಕಳಿಸ್ತೇನೆ, ಅದು ಚಿಂತೆ ಇಲ್ಲ. ನೀನೇನು ಸರ್ ಭಾಳ ನಿನ್ನ ಸೌಂಡಲ್ಲಿ ಏನೋ ಕಡಿಮೆ ಕಾಣ್ತಾ ಇದೆ. ಇಲ್ಲಪ್ಪ ಏನಿಲ್ಲ, 50,000 ಕಳಿಸಿ, ನಮ್ಮ ಯಜಮಾನ್ರಿಗೆ ಸ್ವಲ್ಪ ಅರ್ಜೆಂಟ್ ಬೇಕಾಗಿತ್ತಂತೆ ಅಂತೇಳಿ. ಅವನು ದುಡ್ಡು ಕೊಡೋದಿಲ್ಲ. ಅವನು ನೇರವಾಗಿ ತಂದೆ ಅಲ್ಲಿ ಇಳಿತಾನೆ ಅವ್ರ ಮನೆಗೆ. ನೆಕ್ಸ್ಟ್ ದಿವಸ ಇಳಿದು, ಏನಾಯ್ತು ಮಗಳೇ? ಮಗಳು ನೋಡಿದ ಕೂಡಲೇ ಮಗಳ ಮುಖದ ಮೇಲೆಲ್ಲ ಗಾಯ, ಬೆನ್ನಲ್ಲಿ ಗಾಯ. ನೋಡ್ದ ತಾಯಿ, ತಂದೆ ತನ್ನ ಮಗಳ ಸ್ವರ ಕೇಳಿದ್ರೆ ಅವಳ ಅಗತ್ಯ, ಅವಳ ಅಳಲು, ಅವಳ ಕಣ್ಣೀರನ್ನು ಕಂಡುಹಿಡಿಯತಕ್ಕಂಥ ತಂದೆ ಅಂತ ಪ್ರೀತಿ ಉಳ್ಳ ನಾವು ನಂಬಿರುವಂಥ ದೇವರಾಗಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಅದಕ್ಕಾಗಿ ನಾನೇನು ಮಾಡಿದ್ದೇನೆ, ಸಿಸ್ಟರ್, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವಂಥ ನಮ್ಮ ತಂದೆ ಪೊಸಿಷನ್ ಏನಂದರೆ, ಈ ಲೋಕದಲ್ಲಿ ಯಾರು ದೊಡ್ಡ ಪೊಸಿಷನ್ ಇದೆ, ಅಧಿಕಾರದ ಸ್ಥಾನದಲ್ಲಿದ್ದಾರಾ, ಅಥವಾ ಅವರು ದೊಡ್ಡ ಹುದ್ದೆಯಲ್ಲಿದ್ದಾರಾ, ಅಥವಾ ರಾಜಕೀಯ ನಾಯಕರ, ಅಥವಾ ಸರ್ಕಾರಿ ಅಧಿಕಾರಿಗಳ, ಇಂಥ ಅಧಿಕಾರಿಗಳು ಹೋದರೆ ನಾವು ಕೆಲಸ ಆಗ್ತದೆ ಎಂಬುದಾಗಿ ತಿಳ್ಕೊಂಡಿದ್ವಿ. ಅಥವಾ ನಾವು ಮಂತ್ರಿ ಹತ್ರ ಹೋಗಿದ್ರೆ ನಮಗೆ ಕೆಲಸ ಆಗ್ತದೆ ಎಂಬುದಾಗಿ ತಿಳ್ಕೊಂಡ್ರೆ, ಮಂತ್ರಿ ಪದವಿದಲ್ಲಿದ್ದಾನೆ. ಇನ್ನೊಂದು ನೋಡಿದ್ರೆ, ಇನ್ನೊಂದು ಪ್ರಧಾನಮಂತ್ರಿ ಕಡೆ ಹೋದ್ರೆ ನಮ್ಗೆ ಕೆಲಸ ಆಗ್ತದೆ ಎಂಬುದಾಗಿ ನೋಡ್ತಾ ಇರು. ಪ್ರಧಾನಮಂತ್ರಿ ಕಡೆ ಹೋದ್ರೆ ನಿಮ್ಗೆ ಕೆಲಸ ಆಗಿಲ್ಲ ಅಂತ ತಿಳ್ಕೋರಿ. ಹಲ್ಲೆಲೂಯಾ. ಆದರೆ ಈ ಭೂಮಿಗೆ, ವಿಶ್ವಕ್ಕೆ, ಶೌರ್ಯ ಮಂಡಲದಲ್ಲಿರ್ತಕ್ಕಂಥ ಎಲ್ಲ ಗ್ರಹಗಳಿಗೆ, ಆಕಾಶ ಮಂಡಲದಲ್ಲಿರ್ತಕ್ಕಂಥ ಎಲ್ಲ ಸೂರ್ಯ ಚಂದ್ರ ನಕ್ಷತ್ರಗಳಿಗೆ, ಪಶು ಪ್ರಾಣಿ ಪಕ್ಷಿಗಳಿಗೆ ಒಡೆಯನು ರಾಜನು ನಮಗೆ ತಂದೆಯಾಗಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಆವಾಗ ಪ್ರಾರ್ಥನೆ ಮಾಡುವಾಗ ಪರಲೋಕದಲ್ಲಿರುವಂಥ ನಮ್ಮ ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ರಿ. ನೀವು ಯಾರ ಕಡೆ ಪ್ರಾರ್ಥನೆ ಮಾಡ್ತಾ ಇದ್ರಿ? ಭೂಮಿ, ಆಕಾಶ, ಸೂರ್ಯ ಚಂದ್ರ ನಕ್ಷತ್ರ, ಬಂಗಾರು, ಬೆಳ್ಳಿ, ಪಶು ಪ್ರಾಣಿ ಪಕ್ಷಿಗಳು, ಭೂಲೋಕದಲ್ಲಿರುವ ಎಲ್ಲ ಆಹಾರಗಳಿಗೆ ಸಮಸ್ತಕ್ಕೂ ಒಡೆಯನು. ಆದರೆ ಆತನ ಯಾರು? ನಿಮ್ಮ ತಂದೆ. ಸಮಸ್ತಕ್ಕೂ ಪ್ರಭು, ಮಾಲಿಕ್. ಮಗರ್ ಓ ತೇರಾ ಪಿತಾ ಹೈ. ಆತ ನಿನ್ನ ತಂದೆಯಾಗಿದ್ದಾನೆ. ಸೊ ಅವಾಗ ಪರಲೋಕದಲ್ಲಿರುವ ನಮ್ಮ ತಂದೆ ಅಂದರೆ ಆತನ ಪೊಸಿಷನ್ ಏನು? ಭೂಮಿ, ಆಕಾಶಗಳು, ಸೂರ್ಯ ಚಂದ್ರಗಳು, ಶೌರ್ಯ ಮಂಡಲಗಳನ್ನು ಸಮಸ್ತವನ್ನು ನಿಯಂತ್ರಿಸಿ ನಡೆಸಿ ಆತನ ಪ್ರಭಾವದಲ್ಲಿ ಎಲ್ಲವೂ ಇದೆ ಅನ್ನತಕ್ಕಂಥ ಸತ್ಯ ನಾವು ಮರೆತು ಹೋಗಬಾರ್ದು. ಯಾಕಂದರೆ ಈ ಪ್ರಾರ್ಥನೆ ಅಂತ್ಯದಲ್ಲಿ ಅದ್ಭುತವಾದಂಥ ಮಾತಿದೆ. ಏನಿದೆ ಅಂದರೆ, ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಅಂತಿದೆ. ಯಾಕೆ ಆ ಮಾತಿದೆ ಅಂದರೆ, ಈಗ ಮೊದಲು ಈ ವಚನವನ್ನು ಧ್ಯಾನಿಸೋಣ. ಪರಲೋಕ ಆತನ ಗೌರ್ಮೆಂಟಲ್ಲಿದೆ. ಆ ಪರಲೋಕದ ಗೌರ್ಮೆಂಟಿಂದ ಭೂಮಿ, ವಿಶ್ವವನ್ನು, ಶೌರ್ಯಮಂಡಲವನ್ನು, ಈ ಸಮಸ್ತ ಜಗತ್ತನ್ನು ಆಳ್ತಾ ಇದ್ದಾನೆ. ಆತನ ಪೊಸಿಷನ್ ಅದು. ಈಗ ಹೇಳಿ, ಪರಲೋಕದಲ್ಲಿರುವಂಥ ನಮ್ಮ ತಂದೆ ಅಂದರೆ ನಿಮಗೆ ನೆನಪೇನು ಬರಬೇಕು? ಏನು ಬರ್ಬೇಕ್ರಿ?
ಏನು ನೆನಪು ಬರ್ಬೇಕ್ರಿ? ಆತನ ಸ್ಥಾನ ನೆನಪು ಬರ್ಬೇಕ್ರಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ್ಯಾ? ಏನು ನೆನಪು ಬರಬೇಕು? ಗಂಭೀರವಾಗಿ ಹೇಳ್ತಿರಲ್ವ? ಕರ್ತನಲ್ಲಿ ಸಂಪೂರ್ಣ ಪ್ರಭಾವದಲ್ಲಿದ್ದವರು, ಆತನ ಮಾತಿಗೆ ಅನುಸಾರವಾಗಿ ನಡೆಯತಕ್ಕಂಥವರು. ಭಾಳ ಜಾಗ್ರತೆಯಿಂದ ಗಮನಿಸ್ತೀರಿ. ಆತನು ಬಹಳ ದೊಡ್ಡ ದೇವನಾಗಿದ್ದಾನೆ. ಹೌದು, ಆತನ ಪ್ರಭಾವ ಈ ಭೂಮಿ ಮೇಲೆ ಎಲ್ಲಿ ನೋಡಿದರೆ ಆತನ ಪ್ರಭಾವ ನಡೀತದೆ. ಆತನು ಬಹು ಪರಿಶುದ್ಧನು, ಪರಾಕ್ರಮಿಯಾಗಿದ್ದಾನೆ. ಆತನಿಗೆ ಅಸಾಧ್ಯವಾದದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಆದ ಕಾರಣ ಆತನಿಗೆ ಹೌದು, ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಮತ್ತು ಆತನ ಕಾರ್ಯಗಳು ಎಲ್ಲವೂ ಪರಿಪೂರ್ಣವಾಗಿರ್ತಕ್ಕಂಥ ಇರ್ತದೆ. ಬೈಬಲ್ ಹೇಳ್ತಾ ಇದೆ, ಪರಲೋಕದಲ್ಲಿರುವಂಥ ತಂದೆ ಅಂದರೆ ನಮಗೆ ನೆನಪು ಬರಬೇಕಾಗಿದೇನ್ರಿ? ಪ್ರೈಸ್ ಲಾರ್ಡ್ ಜೀಸಸ್. ಭೂಮಿ ಪಾದಪೀಠ, ಆಕಾಶ ಸಿಂಹಾಸನ ಎಲ್ಲ ಹೇಳ್ತಿರಲ್ವಯ್ಯ. ಆಕಾಶ ಸಿಂಹಾಸನ, ಆತನ ಪ್ರಭುತ್ವ ಎಷ್ಟು ದೊಡ್ಡದಾಗಿರ್ಬೋದು. ಪರಲೋಕದಲ್ಲಿರುವಂಥ ನಮ್ಮ ತಂದೆ ಅಂತೇಳಿ ನಾವು ಯೋಚನೆ ಮಾಡಿದಾಗ, ನಾವು ಇದನ್ನು ಆಲೋಚನೆ ಮಾಡಿದಾಗ ನಮಗೆ ಬರಬೇಕಾಗಿತ್ತೇನ್ರಿ? ಪ್ರೈಸ್ ಲಾರ್ಡ್ ಜೀಸಸ್. ಆಕಾಶ ಸಿಂಹಾಸನ ಆಗಿರಬೇಕಾದ್ರೆ ಯೆಶಾಯ ಪ್ರವಾಚಕ ಪುಸ್ತಕದಲ್ಲಿ ನೋಡ್ತಿರೋದನ್ನು ಮಾತನ್ನು. ಯೆಶಾಯ ಪ್ರವಾಚಕ ಪುಸ್ತಕದಲ್ಲಿ 66:1 ಬರ್ತದೆ, ಸೇಸ್ ದ ಲಾರ್ಡ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಕರ್ತನಾದ ಯೆಹೋವನು ಹೀಗೆನ್ನುತ್ತಾನೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠವಾಗಿದೆ. ನೀವು ನನಗೆ ಇನ್ನೆಂಥ ಮನೆ ಕಟ್ತೀರಿ? ನನಗೆ ವಿಶ್ರಾಂತಿಗೆ ತಕ್ಕ ಸ್ಥಳವು ಎಂಥದ್ದು ಅಂದ್ರೆ ಅರ್ಥ ಏನ್ರಿ? ಹಲೋ, ಇವುಗಳೆಲ್ಲ ನನ್ನ ಕೈಯಲ್ಲಿ. ಅರೆ ಯಾರೇ ಭೂಮಿ ಆಕಾಶ ಸರ್ವಶಕ್ತನ ಸಮಸ್ತವನ್ನು ಉಂಟು ಮಾಡಿದವನು ಯಾರು? ನಿನ್ನ ತಂದೆ ಎಲ್ಲವ ನನ್ನ ತಂದೆ. ತಂದೆ ಅನ್ನೋ ಪದಕ್ಕೆ ನಿಮಗೆ ಇನ್ನೂ ಸ್ವಲ್ಪ ಅರ್ಥ ತಿಳಿಸ್ಬೇಕು ನಾನು. ಈಗ ಇದನ್ನು ಗಮನಿಸಿದ್ರಾ? ಇದು ಏನಂತ ಅರ್ಥ ಆಗ್ತದೆ ನಿಮಗೆ? ಭೂಮಿ ಪಾದಪೀಠ, ಆಕಾಶ ಸಿಂಹಾಸನ, ನನಗೆ ನೀವು ಏನು, ನಾನು ವಾಸ ಮಾಡಲಿಕ್ಕೆ ಏನು ಸ್ಥಳ ಕಟ್ತೀರಿ? ಭೂಮಿ ಆಕಾಶ ವಿಶ್ವವನ್ನೇ ನಾನು ಮಾಡಿದ್ದೇನೆ ಅಂದರೆ ಅರ್ಥ ಏನು? ಪರಲೋಕದಲ್ಲಿರುವ ನಮ್ಮ ತಂದೆ ಅಂದರೆ ಆಕಾಶಗಳಲ್ಲಿ, ಪರಲೋಕಗಳಲ್ಲಿ ವಾಸ ಮಾಡಿದ ಆಸೀನನಾಗಿರತಕ್ಕಂಥ ನನ್ನ ತಂದೆ ಅಂದರೆ ಸಿಂಹಾಸನಾಸೀನರೊಡನು ಭೂಮಿಯ ಮೇಲೆ, ಆಕಾಶದ ಮೇಲೆ, ವಿಶ್ವಮಂಡಲದ ಮೇಲೆ, ದುಷ್ಟ ಶಕ್ತಿಗಳ ಮೇಲೆ, ಹಲ್ಲೆಲೂಯ, ಈ ಲೋಕಾಧಿಪತಿ ಮೇಲೆ, ಸಮಸ್ತದ ಮೇಲೆ ಒಡೆತನ ಇರತಕ್ಕಂಥ ನಿನ್ನ ತಂದೆ ಆಗಿದ್ದಾನೆ. ಎಲ್ಲರೂ ಹೇಳ್ತಿರಲಿಲ್ಲ. ನನಗೆ ಆ ತಂದೆ ಅನ್ನೋ ಪದದಲ್ಲಿ ಭಾಳಷ್ಟು ಬಲವಾದಂಥ ಸಂಗತಿ ನಾನು ಸ್ವಲ್ಪ ತೋರಿಸ್ಕೊಳ್ಬಿಟ್ರಿ. ತಂದೆ ಅಂದರೆ ಒಂದು ದಿವಸ ಒಂದು ಇಂಟ್ರೆಸ್ಟಿಂಗ್ ಘಟನೆ ನಡೆದು, ಒಬ್ಬ ಪೊಲೀಸ್ ಕ್ಷೇತ್ರದಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಆತನ ಆ ವ್ಯಕ್ತಿ SP ಇರ್ತಾನೆ, ಸೂಪ್ರಿಡೆಂಟ್ ಆಫ್ ಪೊಲೀಸ್ ಆಗಿರ್ತಾನೆ. ಆತನ ಕೈ ಕೆಳಗೆ ಸಮಸ್ತ ಆ ಡಿಸ್ಟಿಕ್ನಲ್ಲಿರ್ತಕ್ಕಂಥ ಎಲ್ಲ ಜನರಂದ್ರೇನು, ಆತನ ಕೈ ಕೆಳಗಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು, ಪೊಲೀಸರು, DYSP ಮತ್ತು DSP, ಸರ್ಕಲ್ ಇನ್ಸ್ಪೆಕ್ಟರು ಮತ್ತು PSI, ಪೊಲೀಸ್ ಸಬ್ ಇನ್ಸ್ಪೆಕ್ಟರು, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರು, ಹವಾಲ್ದಾರ್ಗಳು, ಅವರೆಲ್ಲ ಡಿಸ್ಟಿಕ್ನಲ್ಲಿರ್ತಾರೆ, ಅವರು ಆತನ ಕೆಳಗೆ ಬರ್ತಾರೆ. ಹೌದಾ? ಈಗ ಆತನು ಸೂಪ್ರಿಡೆಂಟ್ ಆಫ್ ಪೊಲೀಸ್ ಆಗಿದ್ದಾನೆ. ಆ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ, ಅರ್ಥ ಆಗ್ತಾ ಇದೆ? ಆ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಇನ್ನೊಬ್ಬರು ಆತನನ್ನು ಭೇಟಿಯಾಗಬೇಕಾದ್ರೆ ಆ ಸೂಪ್ರಿಡೆಂಟ್ ಆಫ್ ದ ಪೊಲೀಸ್ ಮೇಲಧಿಕಾರಿಯನ್ನು ಭೇಟಿಯಾಗಬೇಕಾದ್ರೆ ಅವರು ಅನುಮತಿಯನ್ನು ತೆಗೆದುಕೊಳ್ಬೇಕು. ಹೌದಾ? ಅನುಮತಿಯನ್ನು ತೆಗೆದುಕೊಳ್ಬೇಕು. ಮತ್ತು ಅವ್ರಿಗೆ ಅನುಮತಿ ಕೊಟ್ಟಾಗನೇ ಬಂದವರು ಭೇಟಿಯಾಗಬೇಕು. ಹೌದಾ? ಇಸ್ ಇಟ್ ಕ್ಲಿಯರ್? ಅವ್ರಿಗೆ ಅನುಮತಿ ಕೊಟ್ಟಾಗಲೇ ಭೇಟಿಯಾಗಿ, ಈ ಸಮಯದಲ್ಲಿ ಬರ್ರಿ, ಆ ಸಮಯದಲ್ಲಿ ನಾನು ಭೇಟಿ ಆಗ್ತೇನೆ.
ಇಲ್ಲ ಸಲ್ಲದ ಸಮಯದಲ್ಲೆಲ್ಲ ಭೇಟಿ ಆಗಬೇಕು, ಕೊಡ್ತಾರೆ ಅವರು, ಹಾಗೇನಿಲ್ಲ. ಆದರೆ ಅದೇ ಆ ಸೂಪ್ರಿಡೆಂಟ್ ಆಫ್ ದ ಪೊಲೀಸ್ ಇಲಾಖೆಗಿರ್ತಕ್ಕಂಥ ಆ ಮೇಲಧಿಕಾರಿ ಮಗನು ಅಲ್ಲಿ ಒಳಗೆ ಹೋಗಬೇಕಾದ್ರೆ ಹೆಂಗೆ ಹೋಗ್ತಾನೆ ರೀ ಒಳಗೆ? ಗೇಟ್ನಲ್ಲಿರುವ ಆ ತಡೆಯೋರು ಇರ್ತಾರಲ್ಲ, ಅಪ್ಪಾಜಿ ಖಾಲಿದ್ರೆ ಅವ್ನು ಒಳಗೆ ಹೋಗ್ತಾ ಇರುವಾಗ ಅವ್ನು ನೋಡ್ತಾರೆ ಮಗನನ್ನು, ಸಣ್ಣ ಹುಡುಗ ನೋಡಿದರೆ. ಆದರೆ ಒಳಗೆ ಹೋಗ್ಬೇಡ ಅಂತ ಹೇಳೋಕ್ಕಾಗ್ತದ? ಏನಾರ ಮೀಟಿಂಗ್ ಇದ್ರೆ ಮಗ ಸ್ವಲ್ಪ ವೇಟ್ ಮಾಡು, ನಿಮ್ಮ ಅಪ್ಪಾಜಿ ಮೀಟಿಂಗ್ ಒಳಗಿದ್ದಾರೆ ಅಂತ ಹೇಳ್ತಾರೆ, ಹೌದಾ? ಇಲ್ಲದ್ರೆ ಅವನು ಒಳಗೆ ಹೋಗ್ತಾ ಇರುವಾಗ ಅವನು ತಡೀತಾರ? ಅವ್ರ ಅಪ್ಪಾಜಿ ಹೇಳ್ತಾ ಇದ್ದಾರೆ, ನನ್ನ ಮಗ ಬರ್ತಾ ಇರುವಾಗ ಡೈರೆಕ್ಟ್ ಬರ್ತಾನೆ ರೀ. ಎಲ್ಲೇ ಒಳಗೆ ಬರುವಾಗ ಡೈರೆಕ್ಟ್ ಬರ್ತಾನೆ. ಆದರೆ ಏನಾದ್ರು ಮೀಟಿಂಗ್ ಇದ್ರೆ ಮಾತ್ರ ಅಷ್ಟೇ ಡೈರೆಕ್ಟ್ ಬರ್ತಾರೆ. ತಡೆಯೋರು ಯಾರೂ ತಡೆಯೋದಿಲ್ಲ ಅವನಿಗೆ. ಆದರೆ ಮಗ ಬಂದು, ಡ್ಯಾಡಿ ನನಗೆ ಕೆಲಸ ಇದೆ, ಸ್ವಲ್ಪ ಹೆಲ್ಪ್ ಆಗಬೇಕಾಗಿತ್ತು, ನಂಗೆ ಡ್ಯಾಡಿ ಬೇಕಾಗಿದ್ದು ಅಂತ ಹೇಳಿದ್ರೆ ಆ ಡ್ಯಾಡಿ ಕಡೆ ಹೆದರ್ತಾ ಕೇಳ್ತಾರ. ಹೆಂಗೆ ಕೇಳ್ತಾರೆ? ಅಧಿಕಾರ, ಡ್ಯಾಡಿ ನನಗೆ 5000 ರೂಪೀಸ್ ಕಾರ್ ಡೀಸೆಲ್ಗೆ ಬೇಕು ನನಗೆ. ಎಂತ ಏನು ಮಾಡಿದೆಪ್ಪ ಕಾರ್ ಡೀಸೆಲ್ ಎಲ್ಲ? ಎಷ್ಟು ಕೆಲಸ ನಂಗೆ ಖರ್ಚಾದ್ರೆ ನಾ ತಿರುಗಾಡಿದೆ, ನಂಗೆ ಬೇಕೀಗ, ಈಗ ದುಡ್ಡಿಲ್ಲಪ್ಪ, ಆಮೇಲೆ ನಂಗೆ ಬೇಕು ನೋಡೀಗ ಅಂತ ಹೇಳಿದ ಕೂಡಲೇ ಅಪ್ಪಾಜಿ ಮನಸ್ಸು ಸುಮ್ಮನೆ ಇರ್ಲಿಕ್ಕಾಗತ್ತಾ? ಯಾಕಂದರೆ ಮಗ ತಂದೆ ಕೇಳಿದ ಕೂಡಲೇ ತನ್ನ ಕಡೆ ಇಲ್ಲದಿದ್ದರು ಇಮಿಡಿಯೇಟ್ಲಿ ಎಲ್ಲಿಂದಾರೆ ಅರೇಂಜ್ ಮಾಡಿ ಅವನಿಗೆ ಸ್ವಲ್ಪ 5000 ರೂಪಾಯಿ ಕೊಡ್ರಪ್ಪ, ಅವ್ನು ಪೆಟ್ರೋಲ್ ತೊಗೊಂಡು ಹೋಗ್ತಾನೆ, ಪಾಪ ಅವ್ನು ಗಾಡಿ ಮೇಲೆ ಬಂದಿದ್ದಾನೆ ಅಂತೇಳಿ ತಂದೆ ಮಗನಿಗೆ ಆಗಲಾರದ ಕೆಲಸ ಕೂಡ, ಅಧಿಕಾರಿಗಳ ಕಡೆ ಆಗಲಾರದ ಕೆಲಸ ಕೂಡ ತಂದೆ ಕಡೆ ಆಗ್ತದೆ ಕೆಲಸ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ಅಧಿಕಾರಿ ಸೂಪ್ರಿಡೆಂಟ್ ಆಫ್ ಪೊಲೀಸಿಗಿದ್ರೆ ಅವನ ಕೈಯಲ್ಲಿ ಏನಿದೆ ಅವೆಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಆಗ್ತದೆ. ಆದರೆ ನೀವು ನಂಬಿರ್ತಕ್ಕಂಥ ಕರ್ತನಾದ ಯೇಸು ಕ್ರಿಸ್ತನನ್ನು ಅನುಸರಿಸ್ತಕ್ಕಂಥ ನಿಮ್ಮ ತಂದೆ, ಭೂಮಿಯನ್ನು ಆಳುತ್ತಿರ್ತಕ್ಕಂಥ ತಂದೆ ಹತ್ರ ನೀವು ಪ್ರಾರ್ಥನೆ ಮಾಡುವಾಗ, ನೀವು ಫೋನ್ ಮಾಡುವಾಗ ನಿಮ್ಮ ಫೋನ್ ಅಟೆಂಡ್ ಆಗದೇ ಇರ್ತದ? ಹಲ್ಲೆಲೂಯಾ. 24 ತಾಸು ಭೂಲೋಕದಲ್ಲಿರುವ ಎಲ್ಲ ಭಕ್ತರು ಒಮ್ಮೆಗೆ ಫೋನ್ ಮಾಡಲಿ, ಈ ಪ್ರಪಂಚದ ಯಾವ ಪ್ರಧಾನಮಂತ್ರಿ ಆಗಲಿ, ಯಾವ ರಾಷ್ಟ್ರಪತಿ ಆಗಲಿ, ಒಮ್ಮೆಗೆ 1000 ಜನ, ಲಕ್ಷಾಂತರ ಜನ ಫೋನ್ ಮಾಡಿದ್ರು ಅವರು ಕರೆದಿರ್ತಕ್ಕಂಥ ಸ್ಥಳಕ್ಕೆ ಎಲ್ಲ ಸಮಯದಲ್ಲಿ ಸೌಲಭ್ಯವಾಗಿ ಲಭ್ಯವಾಗಿರ್ಲಿಕ್ಕಾಗುವುದಿಲ್ಲ, ಹೌದಾ? ಆದರೆ ಪರಲೋಕದಲ್ಲಿರುವಂಥ ನಾವು ನಂಬಿರ್ತಕ್ಕಂಥ ಆ ಯೇಸಯ್ಯನ ತಂದೆ, ಈ ಪ್ರಪಂಚದ ಎಲ್ಲ ಜನರು ಒಂದೇ ಸಾರಿ ಕೂಗಿ ಪ್ರಾರ್ಥನೆ ಮಾಡಿದ್ರು, ಒಂದೇ ಸಾರಿ ಕೋಟ್ಯಾಂತರ ದೇವದೂತಗಳನ್ನು ಕಳಿಸಿ ಅವರ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ಸಾಮರ್ಥ್ಯ ಶಕ್ತಿ ಉಳ್ಳವನೇ ನೀನು ನಂಬಿರ್ತಕ್ಕಂಥ ಪರಲೋಕದಲ್ಲಿರುವಂಥ ನಮ್ಮ ತಂದೆಯಾಗಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ನಂಗೆ ಗಣಿತ ಬರೋದಿಲ್ಲ ಅಂತ ಕೂತಿರೋ ಕೆಲವು ಜನ. ನನಗೆ ಗಣಿತ ಕೊಡ್ತಾನೆ ಮಾಡಲಿಕ್ಕೆ, ನಾನು ಮಾಡಬೇಕು. ಹಲ್ಲೆಲೂಯಾ. ಎಲ್ಲ ನಾನು ಮಾಡೋದಿಲ್ಲ ನೋಡಿ, ಏನು ಮಾಡ್ಕೋ ಅಂತ ಹೇಳಿದ್ರೆ ನಡೆಯೋದಿಲ್ಲ. ಯಾವುದರಲ್ಲಿ ನಾವು ಬಲಹೀನರಾಗಿದ್ದೀವಿ ಕೇಳಿದ್ರೆ ಕೊಡ್ತಾನೆ, ಆದರೆ ನಂಗೆ ಬೇಡ ಅಂತ ಹೇಳಿದ್ರೆ ಹೌದಾ ಇಲ್ಲ? ಆದ ಕಾರಣ ಪರಲೋಕದಲ್ಲಿರುವಂಥ ನನ್ನ ತಂದೆ ಎಂದು ಪ್ರಾರ್ಥನೆ ಮಾಡುವಾಗ ನಿಮಗೆ ನೆನಪು ಬರಬೇಕಾಗಿದೆ ಏನಂದರೆ, ನಿಮ್ಮ ತಂದೆ ಎಲ್ಲೋ ಇಲ್ಲಿ ಕೂತಿರ್ತಕ್ಕಂಥ ಒಂದು ಸಾಮಾನ್ಯವಾದಂಥ ಕೌನ್ಸಿಲರು ಅಥವಾ ಸಾಮಾನ್ಯವಾದಂಥ ಅಧಿಕಾರಿಯೋ ಅಥವಾ ರಾಜ್ಯಾಧಿಕಾರಿಯೋ ಅಥವಾ ಸರ್ಕಾರಿ ಅಧಿಕಾರಿಯೋ ಅಂತ ತಿಳ್ಕೊಬೇಡ್ರಿ. ಪರಲೋಕದಲ್ಲಿರುವಂಥ ನಮ್ಮ ತಂದೆ ಭೂಪರಗಳನ್ನು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಆಳ್ತಕ್ಕಂಥ ಸರ್ವಾಧಿಕಾರಿ. ಅದಕ್ಕೆ ಹೇಳ್ತಾ ಇದೆ. ಕಾರಣ ಏನಂದರೆ, ನಾವು ಪ್ರಾರ್ಥನೆ ಯಾಕೆ ಮಾಡ್ತಾ ಇದ್ದೇವೆ ಅಂದರೆ ಅಂತ ಹೇಳ್ತಾ ನೋಡ್ರಿ. ಅಲ್ಲಿ ನೋಡ್ರಿ ಹೆಂಗೆ ಹೇಳ್ತಾನೆ, ಆ ಪ್ರಾರ್ಥನೆಯಲ್ಲಿ ಎಷ್ಟು ಚೆನ್ನಾಗಿದೆ. ಯಾವ ಪ್ರಾರ್ಥನೆಯಲ್ಲಿ? ಅಲ್ಲಿರ್ತಕ್ಕಂಥ ಪ್ರಾರ್ಥನೆ ಎಷ್ಟು ಅದ್ಭುತವಾಗಿದೆ. ಅಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ. ಪ್ರಾರ್ಥನೆ ಮಾಡುವಾಗ ಯಾಕೆ ಪ್ರಾರ್ಥನೆ ಮಾಡ್ತಾರೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಹೇಳ್ತಾರೆ, ಕರ್ತನೇ, ಅಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾ ಇದೆ, ಅದ್ಭುತವಾಗಿ ಹೇಳ್ತಾ ಇದೆ. ಅದು ನೋಡ್ರಿ, ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರ ಜಪನಿಸ ಮನೋಪೂರ್ವಕ ಹೇಳ್ತೀರಲ್ಲ. ಆಮೇಲೆ ಹೇಳಿ. ಆಮೇಲೆ ಇಲ್ಲೇ ನಾವು ನೋಡ್ತಕ್ಕಂಥ ಸಂಗತಿ ನೋಡ್ತಾ ಇದ್ದಾರೆ, ಅದ್ಭುತವಾಗಿ ಕಾಣ್ತಾ ಇದೆ. ಮತ್ತೆ ಸುವಾರ್ತೆ 6ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡಿದ್ದೇವೆ. ಅದು ಅಸಂಭವವಾದಂಥ ನೋಡ್ರಿ, ಟು ನಾಟ್ ಲೀಡ್ ಅಸ್ ಇನ್ ಟು ಟೆಂಪ್ಟೇಷನ್ 13ನೇ ವಚನದಲ್ಲಿ ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು ಅಂತ ಪ್ರಾರ್ಥನೆ ಮಾಡಂತ ಹೇಳಿದ್ದಾನೆ. ಹಲೋ, ಅವನಾ? ಮತ್ತು ಕೇಡಿನಲ್ಲಿ ಸಿಗಿಸ್ತಾನ ನಮ್ಮ ದೇವರು. ದೇವರೇ ನಮಗೆ ಸಂಕಟ, ಅನಿಷ್ಟ, ಶಾಪ, ರೋಗ ಎಲ್ಲ ನಮಗೆ ಬಂದರೆ ದೇವ್ರು ಕೊಟ್ಟನಂತ ಯಾಕೆ ಹೇಳ್ತೀವಿ ನಾವು? ಇಲ್ಲ, ದೇವರೇ ಹೇಳ್ತಾ ಇದ್ದಾರೆ, ಯೇಸು ಹೇಳ್ತಾ ಇದ್ದಾರೆ, ಶೋಧನೆಗೆ ಸೇರಿಸಿದೆ ನನ್ನನ್ನು
ಕೇಡಿನಿಂದ ತಪ್ಪಿಸು. ಅಂದರೆ ಶೋಧನೆಯಲ್ಲಿ ನಾನು ಬಿದ್ದೋಗದೆ ನಾನು ನೋಡ್ಕೋ ದೇವ್ರೆ, ಶೋಧನೆಯಲ್ಲಿ ಬಿದ್ದರೆ ನಾನು ಕೇಡಲಿಗೆ ಖಂಡಿತವಾಗಿ ಬೀಳ್ತೇನೆ. ಅದಕ್ಕಾಗಿ ಶೋಧನೆಯಿಂದ ತಪ್ಪಿಸಿ, ಕೇಡಿನಿಂದ ಶೋಧನೆಗೆ ಸೇರಿಸದೆ ಕೇಡಿನಿಂದ ನನ್ನನ್ನು ತಪ್ಪಿಸೋದು ಪ್ರಾರ್ಥನೆ ಮಾಡಿದ ಕೂಡಲೇ ಕಾರಣ ಏನಂದರೆ, ಅರ್ಥ ಏನು? ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು 13ನೇ ವಚನದಲ್ಲಿ ನೋಡ್ತಾ ಇದ್ದೆ. ಕಾರಣ ಏನಂದರೆ ಇಂಗ್ಲೀಷ್ ಬೈಬಲಲ್ಲಿ ಯಾಕೆ ಅಂದರೆ ಅನ್ನೋ ಪದ ಇದೆ. 13ನೇ ವಚನ ಓದ್ತೀರಿ? ನೀನು ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಅಲ್ಲ ಕಿಂಗ್ ಜೇಮ್ಸ್ ಅಲ್ಲಿ ಹೋದ್ರಪ್ಪ, ಕೇಡಿನಿಂದ ನಮ್ಮನ್ನು ತಪ್ಪಿಸು. ಕಿಂಗ್ ಜೇಮ್ಸ್ ಹೋದ್ರಿ 13. ನಾನೇ ಓದ್ತೇನೆ. ನೀವು ಕರ್ತನೇ ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ, ಕೇಳಿದ್ರೆ ಗೊತ್ತಾಯ್ತಾ, ಕೆಟ್ಟತನದಿಂದ ನಮ್ಮನ್ನು ತಪ್ಪಿಸು. ಯಾಕೆ ಅಂದರೆ ಇಂಗ್ಲೀಷಲ್ಲಿ ಫಾರ್, ಕಾರಣ ಏನಂದರೆ ರಾಜ್ಯವು ಅಂದರೆ ಅರ್ಥ ಏನು? ಹುಕೂಮತ್ ಅಂದರೆ ಪ್ರಭುತ್ವ, ರಾಜ್ಯವು ಬಲವು ಅಂದರೆ ಏನು? ಪ್ರತಾಪ, ವೈಭವ, ಶಕ್ತಿ ನಿನ್ನದೇ ಮತ್ತು ಮಹಿಮೆಯು ನಿನ್ನದಿದೆ. ಅಂದರೆ ಅರ್ಥ ಏನು? ಈ ಲೋಕದ ಮೇಲೆ ವೈಭವ, ಈ ಲೋಕದ ಮೇಲೆ ಪ್ರಭುತ್ವ, ಈ ಲೋಕದ ಮೇಲೆ ಅಧಿಕಾರ, ಶಕ್ತಿ ಮತ್ತು ಮಹಿಮೆ ನಿನ್ನದಾಗಿದೆ. ಅದಕ್ಕೆ ನಾವು ಕೇಳ್ತಾ ಇದ್ದಂತೆ. ಅಂದರೆ ಅರ್ಥ ಏನು? ರಾಜ್ಯಂ ಬಲಮು ಮಹಿಮ ಸದಾಕಾಲಂ ನೀದೇ ಉನ್ನದಿ. ಅಂದರೆ ರಾಜ್ಯವು ಅಂದರೆ ಪ್ರಭುತ್ವವು, ಸರ್ಕಾರವು, ನೆಕ್ಸ್ಟ್ ಪವರ್ ಅಂದರೆ ಬಲವು ಅಂತ ಹೇಳ್ತಾವೆ ನಾವು, ಅಧಿಕಾರವು ನಿನ್ನದೇ ಆಗಿದೆ. ನೆಕ್ಸ್ಟ್ 3ನೇದು ಮಹಿಮೆಯು ಸದಾಕಾಲ ನಿನ್ನದೇ ಆಗಿದೆ. ಭೂಮಿಯ ಆದಿಯಿಂದ ಹಿಡ್ಕೊಂಡು ಇವತ್ತಿಂದ ಇನ್ನು ಯಾವತ್ತಿಗೂ ಆತನ ಮಹಿಮೆ ಆಗಲಿ, ಆತನ ಪ್ರಭಾವ ಆಗಲಿ, ಆತನ ಪ್ರಭುತ್ವವಾಗಲಿ ನಿಂತು ಹೋಗುವುದಿಲ್ಲ ಅಂತ ಹೇಳಿದೆ. ಯಾಕಂದರೆ ಕರ್ತನೆ ಹುಕೂಮತ್ ತೇರಿಯೇ ಪ್ರಭು, इसलिए मैं प्रार्थना कर रहा हूं. ಕರ್ತನೆ ಪ್ರಭುತ್ವ ನಿನ್ನದಾಗಿದೆ, ಅದಕ್ಕಾಗಿ ನನ್ನನ್ನು ಕೇಡಿಂದ ತಪ್ಪಿಸು ಎಂಬುದಾಗಿ ಪ್ರಾರ್ಥನೆ ಮಾಡ. ಶೋಧನೆಗೆ ಸೇರಿಸಬೇಡ. ಒಂದು ವೇಳೆ ನಾನು ಶೋಧನೆಯಲ್ಲಿ ಸಿಕ್ಕೊಂಡು ಕೇಡಿಗೆ ಬೀಳೋದಾದರೆ ಅಲ್ಲಿಂದ ಕೂಡ ನನ್ನನ್ನು ತಪ್ಪಿಸು ದೇವರು ಎಂಬುದಾಗಿ ಪ್ರಾರ್ಥನೆ. ಅಂದರೆ ಅರ್ಥ ಏನು? ದೇವರು ನಮ್ಮನ್ನು ಇಲ್ಲ ಭಾಳ ಪ್ರಾರ್ಥನೆ ಮಾಡಿದರೆ, ಭಾಳ ದೇವರಲ್ಲಿದ್ದರೆ ಹೆಚ್ಚಿನ ಕಷ್ಟಗಳು, ಕಣ್ಣೀರುಗಳು, ಶೋಧನೆಗಳು ಭಾಳ ಬರ್ತವೆ. ಶೋಧನೆಗಳು ಬೇರೆ ಬ್ರದರ್, ಕೇಡು ಬೇರೆ. ಇಲ್ಲಿ ಕೇಡಿಲ್ಲ, ಶೋಧನೆಗೆ ಸೇರಿಸದೆ ಕೇಡಿಂದ ನನ್ನನ್ನು ತಪ್ಪಿಸುವಂತಿದೆ. ಶೋಧನೆ ಬೇರೆ, ಕೇಡು ಬೇರೆ. ಆ ಶೋಧನೆ ಮತ್ತು ಕೇಡು ಎಲ್ಲದರಿಂದ ತಪ್ಪಿಸೋದು ಪ್ರಾರ್ಥನೆ ಮಾಡಂತ ಹೇಳಿದನಲ್ಲ, ಮತ್ತು ಶೋಧನೆ ಒಳಗೆ ಸೇರಿಸ್ತಾನ ನಮ್ಮನ್ನು. ಶಕ್ತಿಗೆ ಮೀರಿದ ಶೋಧನೆ ಕೂಡ ಬರಲಿಕ್ಕೆ ಕೊಡೋದಿಲ್ಲ. ಮತ್ತು ವಾಗ್ದಾನ ಕೊಟ್ಟಿದ್ದವು ನಂಬಿಕಸ್ತನ. ಎಲ್ಲರೂ ಹೇಳ್ತಿರಲ್ವಯ್ಯ. ಈಗ ತಂದೆ ಅನ್ನೋ ಪದದ ವಿಷಯದಲ್ಲಿ ಒಂದು ಅದ್ಭುತವಾದಂಥ ಅರ್ಥ ಮಾಡಿಕೊಳ್ತಕ್ಕಂಥ ಒಂದು ಸಂಗತಿ ಇದೆ. ನಾನು ಹೇಳಿದ್ದೇನೆ, ಅಧಿಕಾರದ ಪೊಸಿಷನ್ನಲ್ಲಿದ್ದಂಥ ತಾನು ಅಧಿಕಾರದಲ್ಲಿದ್ದಾನೆ, ತನ್ನ ಮಗನಿಗೆ ಏನಾರು ಕೊರತೆ ಬರಲಿಕ್ಕೆ ಕೊಡ್ತಾನ? ಪ್ರೈಸ್ ಲಾರ್ಡ್ ಜೀಸಸ್. ಈಗ ಆ ಒಂದು ಸುಪ್ರೀಂಟೆಂಡೆಂಟ್ ಆಫ್ ದ ಪೊಲೀಸ್ ಅವರೇ, ಅಧಿಕಾರಿಯೇ ತನ್ನ ಮಕ್ಕಳಿಗೆ ಇಷ್ಟೆಲ್ಲ ನೋಡೋದಾದರೆ, ಪರಲೋಕದಲ್ಲಿರುವಂತೆ ನಿಮ್ಮ ತಂದೆ ನಿಮ್ಮನ್ನು ಎಷ್ಟೋ ವರಗಳಿಂದ ಯಾಕೆ ನಿಮ್ಮನ್ನು ಆಶೀರ್ವದಿಸುವುದಿಲ್ಲ? ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡೋದಾದರೆ, ಹಲ್ಲೆಲೂಯಾ, ಹೌದಾ? ಯೇಸುಗಳಿಲ್ಲ, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡೋದಾದರೆ ಪರಲೋಕದಲ್ಲಿರುವಂಥ ದೇವರು ನಿಮಗೆ ಎಷ್ಟೋ ಒಳ್ಳೆ ವರಗಳನ್ನು ಯಾಕೆ ಕೊಡಲ್ಲ? ಪ್ರೈಸ್ ದ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ವಯ್ಯ ದೇವ್ರ ಮಕ್ಕಳೇ. ಇಂಥ ಪ್ರಭಾವ ನಾವು ದೇವ್ರ ಕಡೆ ಯಾಕೆ ಪ್ರಾರ್ಥನೆ ಮಾಡ್ತದೆ? ಇವತ್ತು ಪ್ರಪಂಚದ ಅಂತ್ಯವಾಗಲಿ, ಈ ಲೋಕದ ಆರಂಭದಿಂದಾಗಲಿ ಸದಾಕಾಲ ಆತನ ಪ್ರಭುತ್ವ ಈ ಭೂಮಿ ಮೇಲಿದೆ. ಪ್ರಭುತ್ವಂ ತೆಲುಗುలో చాలా ಬಾಗುಂది, ಪ್ರಭುತ್ವಂ అని. ಅದನ್ನು ನಾವು ಕನ್ನಡದಲ್ಲಿ ಓದುವಾಗ, ತೆಲುಗಿನಲ್ಲಿ ಓದುವಾಗ ರಾಜ್ಯಂ ಅಂತ ಹೇಳಿದ್ರೆ ನಾವೇನು ತಿಳಿದ್ರೆ ಪರಲೋಕ ರಾಜ್ಯಂ ಅಂತ ತಿಳ್ಕೊಂಡಿದ್ದೇವೆ. ಅಂದರೆ ಪರದೇಶಿ ಅಂತ ಪರದೇಶ ಅಲ್ಲ ಹೇಳೋದು, ಹುಕೂಮತ್ ಬೋಲ್ ರಾ ಹೈ, ಬಾದಶಾಹಿ. ಉರ್ದು ಬೈಬಲ್ನಲ್ಲಿ ಬಾದಶಾಹಿ ತೇರಾ ಹೈ ಪ್ರಭು, ಬಾದಶಾಹಿ ಔರ್ ಪರಾಕ್ರಮ್ ಔರ್ ಮಹಿಮಾ ಸದಾಕಾಲ ನಿನ್ನದೇ ಆಗಿದೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್ ಜೀಸಸ್. ನನ್ನ ಅಧಿಕಾರದಲ್ಲಿಲ್ಲ, ನನಗಿಂತ ದೊಡ್ಡವರ ಅಧಿಕಾರದಲ್ಲಿ ಕೂಡ ಇಲ್ಲ. ಈ ಭೂಮಿಯನ್ನು ಆಳುತ್ತಿರತಕ್ಕಂಥ ಅಧಿಕಾರದಲ್ಲಿ ಸರ್ವವಿದೆ. ಆತನ ಕಡೆ ಕೇಳಿದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಆಗ್ತದೆ. ಈಗ ತಂದೆ ಅನ್ನೋ ಪದಕ್ಕೆ ಯಾಕೆ ದೇವರನ್ನು ಭಾಳ ಜನ ದೂರಿಂದ ನೋಡ್ತಾರೆ? ಅಯ್ಯೋ ದೇವ್ರ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ದೇವ್ರು ಭಾಳ ಹೀಗಾಗ್ತಾಳೆ. ಅದಕ್ಕಾಗಿ ಯೇಸು ದೇವರು ನಮ್ಮ ಜೊತೆಯಲ್ಲಿ ಏನಾಗಿದ್ದಾನೆ ಅನ್ನತಕ್ಕಂಥ ಸತ್ಯವನ್ನು ನಮಗೆ ತಿಳಿಸ್ಕೊಟ್ಟಿದೆ. ಅದಕ್ಕಾಗಿ ಸತ್ಯವನ್ನು ತಿಳಿದುಕೊಳ್ಳ್ರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ, ಖಂಡಿತವಾಗಿ ಬಿಡುಗಡೆ ಮಾಡುತ್ತದೆ. ಆ ಸತ್ಯ ಏನಂದರೆ,
ಮಾನವರೆಲ್ಲರೂ ಮಾನವನಾಗಿ ಹುಟ್ಟಿದ ಪ್ರತಿಯೊಬ್ಬನೂ ದೇವರ ಮಕ್ಕಳೇ ಆಗಿದ್ದಾರೆ ಅವರೆಲ್ಲರೂ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಅದನ್ನು ಕಲಿಸ್ಕೊಟ್ಟಿದ್ದಾರೆ ನಮಗೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕೆ ಬೈಬಲ್ನಲ್ಲಿ ಮನುಷ್ಯನು 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 ಅನ್ನೋ ಪದ ಇದೆ. ಯಾವನಾದರೂ ಪ್ರತಿಯೊಬ್ಬನು ಅನ್ನೋ ಪದ ಇದೆ ಅಲ್ಲಿ. ಈಗ ಬೈಬಲ್ನಲ್ಲಿರತಕ್ಕಂಥ ಕಾರ್ಯಗಳ ವಿಷಯದಲ್ಲಿ ನಾವು ಬಹಳ ಅರ್ಥಗಳನ್ನು ತಿಳ್ಕೊಂಡ್ರೆ, ಗ್ರಹಿಸಿದರೆ, ಸತ್ಯವನ್ನು ಗ್ರಹಿಸಿದರೆ ನಮಗೆ ತಾಕತ್ತು ಬರ್ತದೆ. ತಂದೆ, ಫಾದರ್, ಇಂಗ್ಲೀಷ್ನಲ್ಲಿ ಫಾದರ್, ಹೀಬ್ರೂ ಭಾಷೆಯಲ್ಲಿ ಅಬ್ಬ, ಅರಬಿಕ್ನಲ್ಲಿ ಕೂಡ ಅಬ್ಬ ಅಂತಾರೆ. ಹೀಬ್ರೂ ಭಾಷೆಯಲ್ಲಿ ಅಬ್ಬ, ತೆಲುಗು ಭಾಷೆಯಲ್ಲಿ ತಂಡ್ರಿ. ಆದರೆ ಹೀಬ್ರೂ ಭಾಷೆಯಲ್ಲಿ, ಈ ಎಲ್ಲ ಭಾಷೆಗಳಿಗೆ ಅರ್ಥ ಏನಿದೆ ಗೊತ್ತಿಲ್ಲ ನನಗೆ, ಹೀಬ್ರೂ ಭಾಷೆಯಲ್ಲಿ ತಂದೆ ಅನ್ನೋ ಪದಕ್ಕೆ, ಅಬ್ಬ ಅನ್ನೋ ಪದಕ್ಕೆ ಸ್ಪಷ್ಟ ಅರ್ಥ ಏನಂದ್ರೆ ಸೋರ್ಸ್ ಆ್ಯಂಡ್ ಸಸ್ಟೈನರ್ ಅಂತೇಳಿ. ಏನರ್ಥ? ಸೋರ್ಸ್ ಆ್ಯಂಡ್ ಸಸ್ಟೈನರ್. ಸೋರ್ಸ್ ಅಂದರೆ ಜನ್ಮ ಕೊಡುವನು, ಸಸ್ಟೈನ್ ಅಂದರೆ ಪಾಲನೆ ಮಾಡುವನು, ಅಂದರೆ ಪಾಲಕನು. ಏನು? ಪೋಷಕನು, ಪಾಲಕನು, ಗಾರ್ಡಿಯನ್ ಆಗಿರ್ತಾನೆ ನಮಗೆ. ಜನ್ಮ ಕೊಡೋನು ಮತ್ತು ಪಾಲಕನು ಅಂದರೆ ಅರ್ಥ ಏನು? ಮಕ್ಕಳಿಗೆ ಏನು ಕೊರತೆ ಆದರೂ, ಆರೋಗ್ಯದ ಕೊರತೆ, ಅನಾರೋಗ್ಯ ಬಂದರೂ ಆರೋಗ್ಯದ ಚಿಂತೆ ಯಾರಿಗಿರ್ತದೆ? ತಂದೆಗಿರ್ತದೆ. ಆಹಾರದ ಕೊರತೆ ಬಂದರೂ ಆಹಾರದ ಚಿಂತೆ ಯಾರಿಗಿರ್ತದೆ? ತಂದೆಗಿರ್ತದೆ. ಮಕ್ಕಳು ಸಂತೋಷವಾಗಿಲ್ಲದಿದ್ದರೆ, ಮಕ್ಕಳು ಸ್ವಲ್ಪ ಮುಖದಲ್ಲಿ ದುಃಖ ನೋಡಿದ್ರೆ, ಏನಪ್ಪ ಹೆಂಗದಿ, ಹಿಂಗೆ ಯಾಕದಿ, ಏನಾಗಿತ್ತು ನಿನಗೆ ಅಂತ ಕೇಳ್ತಾರೆ ತಂದೆ ತಾಯಿಗಳು. ಯಾಕಂದರೆ ಅವ್ನು ಭಾಳ ಸೀರಿಯಸ್ ಟೆನ್ಷನ್ ಆಗಿದ್ರೆ, ಏನಾಯ್ತು, ನಿಂಗೇನು ಹೇಳ್ಬೇಕು ಬಿಡ ಅಂತ ಹೇಳ್ತಾರೆ. ಆಮೇಲೆ ತಾಯಿ ತಂದೆಗಳು ಬೆಳಿಕಾಗ್ತದೆ, ಏನಾಯ್ತು ಹೇಳಪ್ಪ, ಎಲ್ಲ ಹಂಗಂಗಾತು ಹಿಂಗಾಗತ್ತೆ. ಹೌದಾ, ಹಾಂ ಆಯಿತು, ಏನಾಯಿತು, 1000 ರೂಪಾಯಿ ಕೊಡೋದಿತ್ತು ಅವ್ರಿಗೆ, ಅವ್ನು ಜಗಳ ಮಾಡಿದ ಅಂತ ಹೇಳಿದ್ರು. ಆಯ್ತು ಅಂತೇಳಿ ತಾಯಿ ಎಲ್ಲೋ ತಂದೆ ಎಲ್ಲೋ ಮುಚ್ಚಿಟ್ಟಿರ್ತಿದ್ದ, ಜಮಾ ಮಾಡಿಟ್ಟಿರ್ತಾರೆ. ತೊಗೊಂಡೋಗಿ ಕೊಟ್ಬಿಡಪ್ಪ ಅವನಿಗೆ, ಮತ್ತೆ ಯಾಕೆ ನಿಂಗೆ ಟೆನ್ಷನ್ ಅಂತೇಳಿ ತಂದೆ ತಾಳ್ಕೊಳ್ಳಿಕ್ಕಾಗೋದಿಲ್ಲ. ಅಂದರೆ ಅರ್ಥ ಏನು? ಮಕ್ಕಳ ಪಾಲಕನು ಅಂದರೆ ಆಹಾರದಲ್ಲಿ ಪೋಷಕನು, ಮಕ್ಕಳ ರಕ್ಷಕನು ಮೊದಲನೇದಾಗಿ ಅವರ ತಂದೆ ಆಗಿರ್ತಾರೆ ಕುಟುಂಬದಲ್ಲಿ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ತಂದೆ ಅನ್ನೋ ಪದಕ್ಕೆ ಹೀಬ್ರೂ ಭಾಷೆಯಲ್ಲಿ ಅಬ್ಬ ಅಂತ ಹೇಳ್ತಾರೆ. ಈ ಅಬ್ಬ ಅನ್ನೋ ಪದಕ್ಕೆ ಸೋರ್ಸ್ ಆ್ಯಂಡ್ ಸಸ್ಟೈನರ್ ಅಂದರೆ ಜನ್ಮ ಕೊಡುವನು ಹಾಗೂ ಪಾಲಕನು. ದೇವರು ಸಾತ್ವಿಕನು, ಸಜ್ಜನನು, ಪಾಲಕನು, ರಕ್ಷಕನು, ನಮ್ಮ ಪೋಷಕನು, ನಮಗೆ ಎಲ್ಲವನ್ನೂ ಕೊಡ್ತಕ್ಕ ಪೋಷಕನು. ಏನಪ್ಪ ದೇವ್ರ ಪೋಷಕನು? ಅದು ಹೇಳ್ತಾ ಇದ್ದಾನೆ, ಆಕಾಶದ ಪಕ್ಷಿಗಳನ್ನು ನೋಡು, ಅವು ಬಿತ್ತುದಿಲ್ಲ ಕೊಯ್ದು ಅಂದರೆ ತಾನು ಭೂಲೋಕದ ಎಲ್ಲ ಪಕ್ಷಿಗಳನ್ನು ಪಾಲಕನ ಯಾರು? ಆಕಾಶದಲ್ಲಿರುವ ಎಲ್ಲ ಪಕ್ಷಿಗಳಿಗೆ ಪಾಲಕನ ಯಾರು? ಪರಲೋಕದಲ್ಲಿರುವಂತೆ ನಿನ್ನ ತಂದೆ. ಕಾಡಿನಲ್ಲಿರುವ ಎಲ್ಲ ಪ್ರಾಣಿಗೆ ಪಾಲಕನ ಯಾರು? ಪರಲೋಕದಲ್ಲಿರುವಂತೆ ನಿಮ್ಮ ತಂದೆ. ಅವುಗಳನ್ನೆಲ್ಲ ಸಾಕಿ ಸಲ್ಲುತ್ತಾ ಇದ್ದರೆ ಅದಕ್ಕಿಂತ ಅಮೂಲ್ಯವಾದವರು ನೀವು. ನಿಮ್ಮ ವಿಷಯಕ್ಕೆ ಆತನು ನಿಮ್ಮ ಬೇಕಾಗಿರುವ ಅಗತ್ಯಗಳನ್ನು ಕೊಡದೇ ಇರುವನಾ? ಹಲ್ಲೆಲೂಯಾ. ಅದಕ್ಕೆ ಯೇಸು ಹೇಳಿದನು, ಮೊದಲು ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕ್ರಿ, ಇವೆಲ್ಲ ಸೇರಿಸಿ ಕೊಡ್ತಾನೆ ದೇವರು. ಆ ನೀತಿಯಲ್ಲಿ ನಾವು ನೋಡಿದ್ದೇವೆ, ದೇವರು ನಮಗೆ ತಂದೆ ಆಗಿದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ದಿಕ್ಕಿಲ್ಲದ ಸಮಯದಲ್ಲಿ, ಅಯ್ಯೋ ಎಷ್ಟು ಜನ ಹೆಣ್ಮಕ್ಕಳು ಭಾಳ ಜನ ತಂದೆ ನೆನೆಸ್ಕೋತಾರೆ. ಭಾಳ ಕಠಿಣವಾದ ಪರಿಸ್ಥಿತಿ ಬಂದಾಗ, ಅಯ್ಯೋ ನಮ್ಮ ಅಪ್ಪ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿಲ್ಲಾಗಿದ್ರು, ನಮ್ಮ ತಾಯಿ ಇದ್ದಾರೆ, ನಮ್ಮ ಅಣ್ಣ ತಮ್ಮಂದಿರಿದ್ದಾರೆ, ನಮ್ಮ ಅಕ್ಕ ತಂಗಿರಿದ್ದಾರೆ, ಅವರೆಲ್ಲ ಕೇರೆ ಮಾಡ್ತಾಯಿಲ್ಲ, ನಮ್ಮ ಅಪ್ಪಾಜಿ ಇದ್ದಿದ್ರೆ ಏನಾರೇ ಒಂದು ಮಾಡ್ತಿದ್ರು ಅನ್ನೋ ಯೋಚನೆ ಇವತ್ತಿಗೂ ಬರ್ತದೇನಿಲ್ಲ ನಿಜ? ತಂದೆ ಇದ್ದಿದ್ರೆ ನಮಗೆಲ್ಲ ನೋಡ್ತಿದ್ರಲ್ಲ. ಈ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿರು, ಇವರೆಲ್ಲ ಪಾಪ ಎಲ್ಲಿವರೆಗೆ ಬಂದು ನೋಡ್ಲಿಕ್ಕೆ ಆಗ್ತದೆ. ಆದರೆ ಅಪ್ಪಾಜಿ ಏನಾದರೂ ಕಡೆವರೆಗಾದರೂ ಆತನು ಹೋರಾಡಿ ಆದರೆ ತನ್ನ ಮಕ್ಕಳಿಗೆ ಏನಾದರೆ ಅನುಗ್ರಹಿಸ್ತಾನೆ. ಅದಕ್ಕೆ ಯೇಸು ಕ್ರಿಸ್ತನು ಭೂಪರಗಳನ್ನುಂಟು ಮಾಡಿರ್ತಕ್ಕಂಥ ದೇವರನ್ನು ಹೇಗೆ ಪ್ರಾರ್ಥನೆ ಮಾಡಬೇಕಂದ್ರೆ, ಆ ಪ್ರಾರ್ಥನೆಯಲ್ಲಿರುವ ಮೊದಲನೇ ಶಬ್ದ ನಮ್ಮ, ಇನ್ನೊಂದು ತಂದೆ. ಏನು? ತಂದೆ. ಮಕ್ಕಳು ತಂದೆಯನ್ನು, ಯಾರೇ ಇರಲಿ ತಂದೆ ಮಕ್ಕಳನ್ನು ಏನಂತ ಕರೀತಾರೆ? ತಂದೆ ಅನ್ನೋದು ಪುಸ್ತಕ ಭಾಷೆ. ಮನೇಲಿ ಏನು ಕರೀತಾರೆ? ಅಪ್ಪ ಅಥವಾ ಪಪ್ಪ ಅಥವಾ ಡ್ಯಾಡಿ ಅಥವಾ ನಾಯ್ನಾ. ಕನ್ನಡ ತೆಲುಗು ಭಾಷೆಯಲ್ಲಿ ನಾಯ್ನಾ ಅಂತ ಕರೀತದೆ.
ದೇವ್ರ ಮಕ್ಕಳೇ, ನೀವು ಯಾವಾಗ ನಿಮ್ಮ ದೇವರನ್ನು ಅಪ್ಪ ಅಂತ ಕರಿತಿರಲ್ಲ, ಆತನ ಮನಸ್ಸು, ಆತನ ಅಂತರಾಳವು ನಿನಗಾಗಿ ತವಕಪಟ್ಟು ಕೇಳುತ್ತದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ನಿನ್ನ ಎಲ್ಲ ಕಣ್ಣೀರುಗಳನ್ನು ಒರೆಸಿ, ನಿಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹರಿಸಿ, ನಿಮಗೆ ಬೇಕಾಗಿರೋ ಅಗತ್ಯಗಳನ್ನು ಪೂರೈಸಿ, ನಿಮ್ಮ ಪಾಲಕನು, ನಿಮ್ಮ ಪೋಷಕನು, ನಿಮ್ಮ ರಕ್ಷಕನು, ನಿಮ್ಮ ನೋಡತಕ್ಕಂಥವನು, ಜೀವನಮಾನವೆಲ್ಲ ನಿಮ್ಮ ಅಗತ್ಯಗಳನ್ನು ಪೂರೈಸತಕ್ಕಂಥವನು ಇನ್ನು ಯಾರಲ್ಲ, ಪರಲೋಕದಲ್ಲಿರುವಂಥ ನಮ್ಮ ತಂದೆ. ನಿನ್ನ ನಾಮ ಪರಿಶುದ್ಧ ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಹಾಗೆ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನ ಆಹಾರ ನಮಗೆ ಈ ದಿನ ದಯಪಾಲಿಸಿ. ನೋಡ್ರಿ, ಅದೆಲ್ಲ ಬಂತಲ್ಲ ಆಹಾರ. ನಮ್ಮ ಅನುದಿನ ಆಹಾರ ನಮಗೆ ಈ ದಿನ ದಯಪಾಲಿಸ, ಮತ್ತು ನಮ್ಮನ್ನು ಶೋಧನೆಗೆ ಸೇರಿಸದೆ, ಪರೀಕ್ಷೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸಿ. ಇದು ಯಾರ ಕೆಲಸ? ತಂದೆ ನೋಡೋ ಕೆಲಸ ಅಲ್ಲ. ಶೋಧನೆಗೆ ಸೇರಿಸದೆ ಕೇಡಿನಿಂದ ನಾನು ತಪ್ಪಿಸು. ಯಾಕೆ ಅಂದರೆ ಡ್ಯಾಡಿ, ಯು ಆರ್ ದ ಪವರ್ಫುಲ್ ಗಾಡ್ ಆನ್ ಅರ್ತ್. ನೀನು ಹುಕುಮತ್ತೇರಿಯೇ ಪ್ರಭು. ಹೌದಾ ಕರ್ತನೇ, ನಿನ್ನ ಪ್ರಭುತ್ವ ಇದೆ, ನಿನ್ನ ಪ್ರತಾಪ ಇದೆ, ನಿನ್ನ ಶಕ್ತಿ ಅಧಿಕಾರ ಇದೆ, ಮಹಿಮೆಯೆಲ್ಲ ನಿನ್ನದೇ ಆಗಿದೆ. ಅದಕ್ಕೆ ನೀನೇ ಇದು ಮಾಡಲು ಶಕ್ತನು ಎಂಬ ಮನವರಿಕೆ, ಎಂಬ ಕಾನ್ಫಿಡೆಂಟ್, ಎಂಬ ವಿಶ್ವಾಸ ನಮಗೆ ಅಲ್ಲಿ ವ್ಯಕ್ತಪಡಿಸುವಂತೆ ತೋರಿಸ್ತಾ ಇದೆ. ಆವಾಗ ಆ ಸಹೋದರಿಯ ಸಮಸ್ಯೆಗಳಿಗೆ ಪ್ರಾರ್ಥನೆ ಪರಿಹಾರ ಎಂಬುದಾಗಿ ತಿಳಿಸಿದೆ. ಎಲ್ಲರಿಗೆ ಫೋನ್ ಮಾಡ್ತಾ ಇದ್ದಾರೆ, ಎಲ್ಲ ಸಮಯದಲ್ಲಿ ಫೋನ್ ಎತ್ತದೇ ಇರುವಾಗ ನಾವು ಅಪಾರ್ಥ ಮಾಡಿಕೊಂಡು ಅವ್ರ ಮೇಲೆ ಹಲ್ಲಿ ಕಡಿತ, ಅವ್ರ ಮೇಲೆ ಹೊಟ್ಟೆ ಕಿಚ್ಚಿಟ್ಕೊಂಡು ಅವ್ರು ಹಿಂಗೆ ಮಾಡಿದ್ದಾರೆ ಅಂತೇಳಿ ನಾವು ತಿಳ್ಕೊಳ್ತಾ ಇದ್ದಾರೆ. ನಮ್ಮನ್ನು ನಾವು ಇನ್ನೂ ಪಾಪಕ್ಕೆ ಗುರಿ ಮಾಡ್ತಾ ಇದ್ದೇವೆ ಹೊರತು, ನಮ್ಮಲ್ಲಿ ಇನ್ನೂ ಪಾಪಕ್ಕೆ ಆ ಸ್ಥಾನಮಾನ ಮಾಡಿ ಕೊಡ್ತಾ ಇದ್ದೇವೆ ಹೊರತು ದೇವರ ಪವಿತ್ರತ್ವಕ್ಕೆ ನಾವು ಸ್ಥಾನ ಕೊಡ್ತಾ ಇಲ್ಲ ಅಂತೇಳಿ. ಅದಕ್ಕಾಗಿ ಇನ್ನು ಮುಂದೆ ನನ್ನ ಪ್ರಿಯ ಸಹೋದರಿ, ನಿಮ್ಮೆಲ್ಲ ಅಗತ್ಯಗಳಿಗಾಗಿ ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡ್ತೀರಿ. ತಲೆಯನ್ನು ಬಾಗಿಸೋದಾದರೆ ನಾವು ನಿಮ್ಮ ಜೊತೆಯಲ್ಲಿ, ನೀವು ನಮ್ಮ ಜೊತೆಯಲ್ಲಿ ಏಕೀಭವಿಸಿ ಪ್ರಾರ್ಥನೆ ಮಾಡೋದಾದರೆ ನಿಮ್ಮ ಕಣ್ಣೀರುಗಳು, ದುಃಖಗಳು, ಬಾಧೆಗಳು, ಅನಾರೋಗ್ಯಗಳು, ಸಮಸ್ಯೆಗಳು, ತೊಂದರೆಗಳು ಸಮಸ್ತವನ್ನು ದೇವರು ನಿವಾರಿಸುವ ಸಾಮರ್ಥ್ಯ ಆತನಲ್ಲಿದೆ ಕರ್ತನೆ. ನನ್ನ ದೇವರೇ, ನನ್ನ ಒಡೆಯನೇ, ರಕ್ಷಕನೇ, ಇವತ್ತು ಯಾರ್ಯಾರು ಕರ್ತನೆ ಕಣ್ಣೀರು, ದುಃಖ, ಬಾಧೆಯಲ್ಲಿ ನನ್ನ ವಾಕ್ಯವನ್ನು ಕೇಳ್ತಾ ಇದ್ದಾರೆ ಕರ್ತನೆ, ಈ ಪರಲೋಕದಲ್ಲಿರುವಂಥ ನನ್ನ ತಂದೆ, ಭೂಪರಗಳನ್ನು ಉಂಟು ಮಾಡಿರ್ತಕ್ಕಂಥ ನನ್ನ ತಂದೆ, ಕೇಳು, ನಿನಗೆ ಕೊಡಲ್ಪಡ್ತದೆ ಎಂಬುದಾಗಿ ಹೇಳಿದನು. ಕೆಟ್ಟವರಾದ ಈ ಲೋಕದಲ್ಲಿರುವ ತಂದೆ ತಾಯಿಗಳು ತನ್ನ ಮಕ್ಕಳಿಗೆ ಒಳ್ಳೆಯ ವರಗಳನ್ನು ಕೊಡುವುದಾದರೆ, ಪರಲೋಕದಲ್ಲಿರುವಂಥ ನಿಮ್ಮ ತಂದೆ ಎಷ್ಟೋ ಹೆಚ್ಚಾದ ಒಳ್ಳೆ ವರಗಳನ್ನು ಯಾಕೆ ಕೊಡಲ್ಲ? ಕರುಣಾಮಯನ ದೇವರೇ, ನಿನ್ನ ನಾಮಕ್ಕೆ ಮಹಿಮುಂಟಾಗಲಿ. ನನ್ನ ಜೊತೆಯಲ್ಲಿ ಏಕೀಭವಿಸಿ ಪ್ರಾರ್ಥನೆ ಮಾಡ್ತಿರ್ತಕ್ಕಂಥ ನನ್ನೆಲ್ಲ ಪ್ರಿಯ ಸಹೋದರರಿಗೆ ಕರ್ತನೆ, ಅವರೆಲ್ಲ ಪ್ರಾರ್ಥನೆ ಮನವಿಗಳನ್ನು ಈಡೇರಿಸು ಕರ್ತನೆ. ಅವರ ಕಣ್ಣೀರು, ದುಃಖ, ಬಾಧೆಗಳನ್ನು ಕರ್ತನೆ ಅಳಿಸು ಕರ್ತನೆ, ಸಮಾಧಾನ ಪಡಿಸು ಕರ್ತನೆ. ಸರ್ವಶಕ್ತನಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಶಾಂತಿ, ಸಮಾಧಾನ ಕುಟುಂಬಗಳಿಗೆ ಅನುಗ್ರಹಿಸು ರಾಜ. ಜೀವಮಾನ ಕಾಲವೆಲ್ಲ ಕರ್ತನೆ ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ದಯೆ, ನಿನ್ನ ವಾತ್ಸಲ್ಯದಿಂದ ತುಂಬಕರ್ತನೆ. ದೇವದೂತಗಳನ್ನು ಕರ್ತನೆ ನಿನ್ನ ಮಕ್ಕಳ ಸುತ್ತಲೂ ಕಾದಿರಿಸಿ ಕರ್ತನೆ, ಅವ್ರಿಗೆ ಬಂದಿರತಕ್ಕಂಥ ಎಲ್ಲ ಸಮಸ್ಯೆಗಳಿಂದ ಕರ್ತನೆ ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ ಎಂಬುದಾಗಿ ಹಾರೈಸುತ್ತಾರೆ ಕರ್ತನೆ. ಪರಿಹಾರ ಆಗಲಾರದ ಸಮಸ್ಯೆಗಳು ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ಜೊತೆಲಿ ಪ್ರಾರ್ಥನೆ ಮಾಡ್ತಿರ್ತಕ್ಕಂಥ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತಾ ಇದೆ. ಯೇಸು ನಾಮದಲ್ಲಿ ಪರಿಹಾರ ಆಗುತ್ತಾ ಇದೆ. ಗುಣವಾಗಲಾರದಂಥ ರೋಗಗಳು ಎಷ್ಟು ವೈದ್ಯರ ಹತ್ರ ಹೋಗಿದ್ರು ಕೈ ಬಿಡಲ್ಪಟ್ಟಿದ್ದವರೇ, ಇವತ್ತು ನನ್ನ ಜೊತೆಯಲ್ಲಿ ಯೇಸುನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ರೆ ಯೇಸು ನಿಮ್ಮನ್ನು ಗುಣಪಡಿಸ್ತಾ ಇದ್ದಾನೆ. ಯಾರ್ಯಾರು ಬಾಯಿ ಬಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಖಂಡಿತವಾಗಿ ನಿಮಗೆ ಗುಣ, ಸ್ವಸ್ಥತೆ ನಿಮಗೆ ದೊರಕಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ. ಸಮಸ್ಯೆಗಳಲ್ಲಿ ಸಿಲುಕಿರತಕ್ಕಂಥವ್ರು, ಮಾಯಾಜಾಲದಲ್ಲಿ ಸಿಕ್ಕಿಕೊಂಡು ಅಲಿಯುತ್ತಿರ್ತಕ್ಕಂಥವ್ರಿಗೆ ಕರ್ತನೆ ಏಸಯ್ಯ, ಅವರು ಬಿದ್ದಿರ್ತಕ್ಕಂಥ ಬಲೆಯಲ್ಲಿ, ಅವರು ಬಿದ್ದಿರ್ತಕ್ಕಂಥ ಆ ಸೆರೆಮನೆಯಲ್ಲಿ, ಆ ಬಿದ್ದಿರ್ತಕ್ಕಂಥ ಸಮಸ್ಯೆ ತೊಂದರೆಗಳಲ್ಲಿ ಕರ್ತನೆ ನಿನ್ನ ಅಪಾರವಾದಂಥ ನೀತಿಯ ಬಲಗೈಯನ್ನು ಕರ್ತನೆ ಚಾಚಿ ಕರ್ತನೆ ಅವರ ಸಮಸ್ಯೆಗಳಿಂದ ಬಿಡುಗಡೆ ಮಾಡು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಪರಲೋಕದಲ್ಲಿರುವಂಥ ನನ್ನ ತಂದೆ, ಯಾರ್ಯಾರು ಕರ್ತನೆ ಕಣ್ಣೀರಿನಿಂದ
ಆಶಾಭಂಗಪಟ್ಟು ನಿರಾಶ್ರಿತರಾಗಿ ಕೈ ಬಿಡಲ್ಪಟ್ಟು ಯಾರ್ಯಾರು ಇವತ್ತು ನಿನ್ನನ್ನು ಪ್ರಾರ್ಥಿಸ್ತಾ ಇದ್ದಾರೆ ಕರ್ತನೆ ನನ್ನ ಜೊತೆಯಲ್ಲಿ, ಅವರೆಲ್ಲರ ಪ್ರಾರ್ಥನೆಗಳನ್ನು ಈಡೇರಿಸಿ ಕರ್ತನೆ. ಅವರ ಆತ್ಮ ಪ್ರಾಣ ದೇಹಕ್ಕೆ ಸಮಾಧಾನ, ಶಾಂತಿ, ಆರೋಗ್ಯ, ಎಲ್ಲ ಸಮಸ್ಯೆಗಳು ಪರಿಹಾರ, ಕಣ್ಣೀರುಗಳನ್ನು ಒರೆಸಿ ಸುಖ, ಶಾಂತಿ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯವನ್ನು ಅನುಗ್ರಹಿಸು. ಇಂದಿನಿಂದ ತಂದೆಯನ್ನು ಬಿಟ್ಟು ಅಗಲುವ ಮನಸ್ಸು ಯಾವತ್ತಿಗೂ ಬರದಂತೆ ಕರ್ತನೆ, ನಾವೆಲ್ಲರೂ ನಿನ್ನನ್ನೇ ಅನುಸರಿಸುತ್ತೇವೆ ನನ್ನ ಕರ್ತನೆ. ನಿನ್ನನ್ನೇ, ನಿನ್ನ ಮಾತುಗಳನ್ನು ಕೇಳಿ ಯೆಶಯ್ಯ ಆ ಮಾತುಗಳ ಅನುಸಾರವಾಗಿ ಮಾರ್ಗದಲ್ಲಿ ನಡೆಯುವಂತರಾಗಿರುತ್ತೇವೆ ರಾಜ. ಕಾಪಾಡು, ಕರೆಸು, ದಯ ತೋರಿಸು. ಮತ್ತೊಂದು ಆವರ್ತಿ ಪರಲೋಕದಲ್ಲಿರುವಂಥ ನಮ್ಮ ತಂದೆಗೆ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಿಜವಾಗಲೂ ಕಣ್ಣೀರು ದುಃಖ ಬಾಧೆಗಳಲ್ಲಿರತಕ್ಕಂಥ ಜನರಿಗೆ ತಂದೆ ಆಗಿರುವ ನಮ್ಮ ದೇವರು ಯೆಶಯ್ಯ, ನೀವು ನಂಬಿರತಕ್ಕಂಥ ಆ ಯೆಶಯ್ಯನ ಮೂಲಕವಾಗಿ ತಂದೆ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಾಗ ನಿಶ್ಚಯವಾಗಿ ನಿಮ್ಮ ಪ್ರಾರ್ಥನೆ ಕೇಳಿಸಲ್ಪಡ್ತದೆ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.